ಈ ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೇನು ಲಾಭ? ನಾನು ಸತ್ತ ಮೇಲೆ ಬೇಡ ಸರ್. ಒಬ್ಬ ಮನುಷ್ಯ ಬದುಕದೆ 50 ವರ್ಷ, 50 ವರ್ಷ ಆದ್ಮೇಲೆ ಪ್ರಾಪರ್ಟಿ ಇರುತ್ತೋ ಬಿಡುತ್ತೋ, ಲ್ಯಾಂಡ್ ನಂದಾಗುತ್ತೋ ಬಿಡುತ್ತೋ, ನನಗೆ ಯಾಕೆ ಸರ್? ನಾನು ಬದುಕಿದಂಥ ಜೀವಿತಾವಧಿ ನಾನು ಖುಷಿಯಾಗಿದ್ದೀನ, ಅದನ್ನ ಯೋಚನೆ ಮಾಡ್ಬೇಕು ಒಬ್ಬ ಮನುಷ್ಯ ಇವತ್ತು. ಹಾಗೆ ಯೋಚನೆ ಮಾಡಿದ್ರೆ ವಿ ಆರ್ ಹ್ಯಾಪಿ ವಿತ್ ದಿಸ್ ಅಪಾರ್ಟ್ಮೆಂಟ್ ಸರ್. 1ನೇ ಕ್ಲಾಸಿಗೆ ನನಗೆ ಸ್ವಿಮ್ಮಿಂಗ್ ಪೂಲ್ ಹಿಂಗಿರುತ್ತೆ ಅನ್ನೋ ಕಲ್ಪನೆನೂ ಗೊತ್ತಿರ್ಲಿಲ್ಲ ಸರ್ ಇವತ್ತು ನನಗೆ. ನನ್ನ ಮಗುಂಗ್ ನೋಡಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಏನು ಅಂತ ಗೊತ್ತು, ಅವನು ಹೇಗೆ ಅವನು ಅದನ್ನ ಬಟ್ಟೆಗಳನ್ನ ಹಾಕೊಬೇಕು ಅಂತ ಗೊತ್ತು, ಹೇಗೆ ಅವನು ಅದನ್ನ ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ಗೊತ್ತು, ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತು, ಡೈ ಅಂದ್ರೆ ಏನು ಅಂತ ಗೊತ್ತು, ಆ ಸ್ವಿಮ್ಮಿಂಗ್ ಪೂಲ್ ಪ್ಯಾರಾ ಸ್ವಿಮ್ಮಿಂಗ್ ಇದೆ ಅನ್ನೋದು ಗೊತ್ತು, ಇದ್ರಲ್ಲಿ ಒಲಿಂಪಿಕ್ಸ್ ಇದೆ ಅನ್ನೋದು ಗೊತ್ತು, ಇದ್ರಲ್ಲಿ ನ್ಯಾಷನಲ್ಸ್ ಆಡ್ತಾರೆ ಅನ್ನೋದು ಗೊತ್ತು, ಸ್ಕೂಬಾ ಡೈವಿಂಗ್ ಗೊತ್ತು ಸರ್. ನನಗೆ 1ನೇ ಕ್ಲಾಸಲ್ಲಿ ಇದೇ ಏಜಲ್ಲಿ ನಾನಿದ್ದಾಗ ನಮ್ಮಪ್ಪ ನಮಗೆ ಸ್ವಿಮ್ಮಿಂಗ್ ಪೂಲ್ ಇರಲಿ, ಕೆರೆಯಲ್ಲಿರೋ ನೀರಿಗೂ ಇಳಿಜಾಡಕ್ ಬಿಟ್ಟಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಮನೇಲಿ ಯಾರು ಕೆಲಸದವ್ರು ಇಟ್ಟು ನಾವು ಬರೋ ಗಂಟೆ ಕೆಲಸದವ್ರು ಇರೋ ಅವ್ರು ಏನ್ ಮಾಡ್ತಾರೆ ಮನೇಲಿ ಒಳಗಡೆ ಕೂಡ ಸರ್? ಕೆಲಸದವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ನಿಮ್ಗೆ? ಲಾಕ್, ಲೈಟ್ ಆನ್, ಟಿವಿ ಆನ್, ಕುತ್ಕೊಂಡು ನೋಡು. ಇವನೇನ್ ಮಾಡ್ತಾನೆ ಗೊತ್ತಾ ಸರ್? ಟಿವಿಲಿ ಏನ್ ಬರುತ್ತೋ ಅದನ್ನ ನೋಡ್ತಾನೆ, ಅದೇ ತರ ಮಿಮಿಕ್ರಿ ಮಾಡ್ತಾನೆ. ಲೇಟರ್ ಆನ್ ಆಫ್ಟರ್ 2-3 ಇಯರ್ಸ್ ಪೇರೆಂಟ್ಸಿಗೆ ಟೈಮ್ ಸಿಕ್ಬಿಡುತ್ತೆ, ಅವಾಗ ಯೋಚನೆ ಮಾಡ್ತಾರೆ ನನ್ನ ಮಗನ ಪರಿಸ್ಥಿತಿ ಏನಾಗಿದೆ ಅಂತ. ಅಷ್ಟೊತ್ತಿಗೆ ಏನಾಗಿರುತ್ತೆ ಗೊತ್ತಾ? ಮಗ ಕಾರ್ಟೂನ್ ಆಗಿರ್ತಾನೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮ್ಗೆ ಈ ಅಪಾರ್ಟ್ಮೆಂಟ್ ಸಂಸ್ಕೃತಿ ಹೊಸದು ಎಲ್ಲ ತಿಳಿಸಿ ಹೇಳ್ಬೇಕು ನೀವು ನಮ್ಗೆ. ಸರಿ, ಅಪಾರ್ಟ್ಮೆಂಟ್ ಅಂತ ಅಂದ್ರೆ ಜನ ಏನ್ ಅನ್ಕೊಂತಾರೆ ಅಂದ್ರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಇದ್ರೂ ಕಮ್ಯುನಿಟಿ ಅಪಾರ್ಟ್ಮೆಂಟ್, ಅಂದ್ರೆ 10 ಬಿಲ್ಡಿಂಗ್ ಗಳು ಸೇರಿದ್ರು ಅಪಾರ್ಟ್ಮೆಂಟ್, ಒಂದ್ 50 ಎಕರೆಯಲ್ಲಿ ಪ್ರಾಪರ್ಟಿ ಡೆವಲಪ್ ಆಗಿದ್ರು ಅದು ಅಪಾರ್ಟ್ಮೆಂಟ್. ಹೌದು, ಎಲ್ಲವೂ ಅಪಾರ್ಟ್ಮೆಂಟ್. ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ 3 ತರ ಇದೆ. ಸ್ಟ್ಯಾಂಡ್ ಅಲೋನ್ ಬಿಲ್ಡಿಂಗ್, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಅಪಾರ್ಟ್ಮೆಂಟ್. ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್, ದಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಅಪಾರ್ಟ್ಮೆಂಟ್. ಇದು ಈ ಅಪಾರ್ಟ್ಮೆಂಟ್ ನ, ಎಸ್ಪೆಷಲಿ ನಾವು ಸ್ಟೇ ಮಾಡ್ತಾ ಇರೋ ಅಪಾರ್ಟ್ಮೆಂಟ್ ನ ಕಮ್ಯುನಿಟಿ ಅಪಾರ್ಟ್ಮೆಂಟ್ ಅಂತ ಕರೀತಾರೆ ಸರ್. ಇದೇನ್ ದೊಡ್ಡಸ್ತಿಗೆ ಅಲ್ಲ ಸರ್. ಇವತ್ತು ಒಬ್ಬ ಇಂಜಿನಿಯರ್ ಕೂಡ ಬದುಕ್ತಾನೆ, ಒಬ್ಬ ಜರ್ಮ್ಸ್ ಅಂದ್ರೆ ವಜ್ರ ವ್ಯಾಪಾರ ಮಾಡುವಂತ ಅಂತವನು ಕೂಡ ಬದುಕ್ತಾನೆ. ಆ 2 ಕ್ಲಾಸಿಗೂ ಮಿಡಲ್ ಅಲ್ಲಿ ಇರುವಂತಹ ಅಫೋರ್ಡಬಲ್ ಪ್ರೈಸಸ್ ಸಿಗುವಂತಹ ಒಂದು ರೇಂಜ್ ನಲ್ಲಿ ಇರುವಂತಹ ಅಪಾರ್ಟ್ಮೆಂಟ್. ಇಲ್ಲಿ ನಿಮ್ಗೊಂದು 2 BHK ಒಂದು 25ರಿಂದ ಸ್ಟಾರ್ಟ್ ಆಗುತ್ತೆ ಸರ್. ಒಂದು 3 BHK ಒಂದು 30,000 ಇರ್ಬೋದು ಸರ್, ಅಷ್ಟೇ, ಜಾಸ್ತಿ ಇರಲ್ಲ. ಪ್ಲಸ್ ಮೈಂಟೆನೆನ್ಸ್ ಅಂತ ಇರುತ್ತೆ, ಒಂದು 5,000 ರೂಪಾಯಿ ಮೈಂಟೆನೆನ್ಸ್ ಬರುತ್ತೆ ಸರ್ ಒಂದು 3 BHK ಮನೆಗೆ. ಏನಕ್ಕ ಮೈಂಟೆನೆನ್ಸು ಅಂತ ಅಂದ್ರೆ ಸರ್, ಬನ್ನಿ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಈ ಅಪಾರ್ಟ್ಮೆಂಟ್ ಇರೋದಕ್ಕೆ ಎಷ್ಟು ಲಾಭ ಇದೆ ಮನುಷ್ಯನಿಗೆ. ಲಾಭ ಸರ್, ಲಾಭ ಬಗ್ಗೆ ಯೋಚನೆ ಮಾಡೋಣ, ನಷ್ಟ ಬಿಟ್ಬಿಡೋಣ ಸರ್. ನಷ್ಟ ಏನ್ ಗೊತ್ತಾ ನಮಗೆ? ಬರೀ ದುಡ್ಡು ಮಾತ್ರ ಸರ್. ನಷ್ಟ ದುಡ್ಡಲ್ದಲ್ಲೇ ಬೇರೆ ಏನೂ ಇಲ್ಲ. ಮನುಷ್ಯನಿಗೆ ಲಾಭ, ಆರೋಗ್ಯ ಲಾಭ, ಆಹಾರದ ಲಾಭ, ಒಂದು ಹೈಜೀನ್ ನ ಲಾಭ, ಒಂದು ಸೊಳ್ಳೆ ಮಸ್ಕಿಟೋ ಅದ್ರೆಲ್ಲದ್ರಿಂದ ಪ್ರೊಟೆಕ್ಷನ್, ಒಂದು ಗ್ರೀನರಿ, ಫ್ರೆಶ್ ಏರ್ನ ಬ್ರೀದ್ ಮಾಡ್ತೀನಿ. ಇಷ್ಟೊಂದು ಮರಗಳು ಹಾಕಿದ್ದಾರೆ, 2,500 ಮರಗಳನ್ನ 60 ಎಕರೆಯಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ. ಈ ಟೋಟಲ್ ಪ್ರಾಪರ್ಟಿ ಬಂದು 66 ಎಕರ್ಸ್ ಪ್ರಾಪರ್ಟಿ ಸರ್. 66 ಎಕರ್ಸ್ ಪ್ರಾಪರ್ಟಿಯಲ್ಲಿ 2,500 ಪ್ಲಾಂಟೇಶನ್ಸ್ನ ಮಾಡಿದ್ದಾರೆ. 6,600 ಹೌಸಸ್ ಇದೆ ಸರ್ ಇಲ್ಲಿ. ಫೇಸ್ 1, 2, 3, 4 ಅಂತ 4 ಫೇಸ್ ಬರುತ್ತೆ. ಸೊ ಒಂದೊಂದು ಫೇಸ್ನ ಇವ್ರು ಮಾಡ್ಕೊಂಬಂದಿದ್ದಾರೆ. ಸೊ ಒಂದೊಂದು ಫೇಸಿಗೂ ಒಂದೊಂದು ಕ್ಲಬ್ ಹೌಸ್ ಕೊಟ್ಟಿದ್ದಾರೆ. ಏನಿರುತ್ತೆ ಕ್ಲಬ್ ಹೌಸು, ಏನು ಆ ಕಾನ್ಸೆಪ್ಟು ಸರ್? ಕ್ಲಬ್ ಹೌಸ್ ಅಂದ್ರೆ ಏನಂದ್ರೆ, ಒಬ್ಬ ಮನುಷ್ಯನಿಗೆ ಇರುವಂತಹ ಎಲ್ಲ ಹವ್ಯಾಸಗಳನ್ನು ತಗೊಂಬಂದು ಒಂದೆಡೆ ಇಟ್ಟು ಎಂಜಾಯ್ ಮಾಡ್ಲಿಕ್ಕೆ ಒಂದು ಸ್ಪೇಸ್ ನ ಮಾಡಿದ್ದಾನೆ. ಅದನ್ನ ನಾವು ಕ್ಲಬ್ ಹೌಸ್ ಅಂತೀವಿ. ಹಾಗಾದ್ರೆ ಈ ಕ್ಲಬ್ ಹೌಸ್ ಅಲ್ಲಿ ಏನೇನಿರುತ್ತೆ ಅಂತ ನೀವು ಕೇಳ್ಬೋದು. ನಾನು ಹೇಳೋದ್ ಬೇಡ, ನಿಮಗೆ ತೋರ್ಸೇ ಬಿಡ್ತೀನಿ, ಬನ್ನಿ ಕ್ಲಬ್ ಹೌಸ್ ಹೇಗಿರುತ್ತೆ ತೋರಿಸಿ. ಅಂದ್ರೆ ನಾವ್ ಅನ್ಕೊಳ್ತೀವಿ 5,000 ಮೇಂಟೆನೆನ್ಸ್ ಕೊಡ್ಬೇಕಲ್ಲ, ಎಷ್ಟು ಅಯ್ಯೋ ಅಷ್ಟೊಂದೆಲ್ಲ ಕೊಡ್ಬೇಕಲ್ಲ, ನಾವ್ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೂ ಅಂತ. ಬಟ್ ಅದೆಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ನನ್ ಮಗ ಇಲ್ಲಿಗೆ ಬಂದ್ಮೇಲೆ ಸ್ವಿಮ್ಮಿಂಗ್ ಕಲ್ತ, ನನ್ನ ಮಗ ಇಲ್ಲಿಗೆ ಬಂದ್ಮೇಲೆ ಓದುವಂತಹ ಸ್ಕಿಲ್ ನ ಡೆವಲಪ್ ಮಾಡ್ಕೊಂಡ, 5 ಲ್ಯಾಂಗ್ವೇಜ್ ಕಲ್ತ, ಫ್ರೆಂಡ್ಸ್ ಜೊತೆ ಬೆರ್ತಾ, ಸ್ನೇಹಿತರ ಜೊತೆ. ಯಾವಾಗ್ಲೂ ನಾವು ಮಕ್ಕಳನ್ನ ಬಿಟ್ರೆ ರೋಡಲ್ಲಿ ಆಡ್ತವೆ ಸರ್, ಇಲ್ಲಿ ಬಿಟ್ರೆ ಟಾಯ್ಸ್ ಜೊತೆ ಆಡ್ತವೆ ಸರ್, ಲ್ಯಾಂಗ್ವೇಜಸ್ ಕಲಿತವೆ ಸರ್. ಯಾಕೆಂದ್ರೆ ಇಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ನ ಮನುಷ್ಯರು ಇಲ್ಲಿ ಬದುಕ್ತಾರಲ್ವಾ, ಒಂದೇ ಲ್ಯಾಂಗ್ವೇಜ್ ನವ್ರೇನಿಲ್ಲ ಅಲ್ವಾ. ಸೊ ಎಲ್ಲರ ಜೊತೆ ಮಾತಾಡ್ತಾ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ ಸರ್. ಸರಿ, ನಾವು ದೊಡ್ಡವರು ನಮ್ಗೊಂದು ಮಾತು ಹೇಳಿದ್ರು, ಜ್ಞಾಪಕ ಇದೆಯಾ? ನಮ್ಮ ಸುತ್ತಮುತ್ತಲ ವಾತಾವರಣ ಹೆಂಗಿರುತ್ತೆ, ಸೊ ನಮ್ಮ ಒಂದು ಇದು ಕೂಡ ಬಿಹೇವಿಯರ್ಸು ಅದೇ ಥರ ಇರುತ್ತೆ. ಸೊ ಅದಕ್ಕೆ ನಾವಿರೋಂಥ ಕಮ್ಯುನಿಟಿ ನಮ್ಮ ಸುತ್ತಮುತ್ತ ಚೆನ್ನಾಗಿತ್ತಪ್ಪ ಅಂತಂದರೆ, ಸೊ ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆದ್ವಿ ಅಂದರೆ ಒಳ್ಳೆತನ, ಒಳ್ಳೆ ಗುಣ, ಒಳ್ಳೆ ಸಂಸ್ಕೃತಿ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಇಲ್ಲಿ ಸಂಸ್ಕೃತಿನೇ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ, ಹೇಗೆ ನಮ್ಮ ಆಚಾರ ವಿಚಾರ ಪದ್ಧತಿ ಏನು. ಒಂದು ಕಮ್ಯುನಿಟಿ ಅಂದರೆ ಒಂದು ಹಬ್ಬ ಹರಿದಿನ ಪ್ರತಿಯೊಂದು ಸೆಲೆಬ್ರೇಷನ್ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಪಾರ್ಟ್ಮೆಂಟು ನಮ್ದಲ್ಲ, ಆ ಜಾಗ ನಮ್ದಾಗಲ್ಲ, ಇದು ಅಲ್ಲ,
ಅಂತ ಹೇಳ್ತಾರೆ. ಸರ್ ನೋಡಿ ಸರ್, ಒಂದಂತೂ ಸತ್ಯ, ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಡೆಡ್ ಇನ್ವೆಸ್ಟ್ಮೆಂಟ್, ದಟ್ ಇಸ್ ಫಾರ್ ಶೋರ್, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನ. ಆದ್ರೆ ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಾನ್ ಬದುಕಿರೋವರೆಗೂ ಲಾಭ ಎಷ್ಟಿದೆ ಅಂತ ನೋಡ್ಬೇಕಲ್ಲ ಸರ್. ಅದನ್ನ ಯೋಚನೆ ಮಾಡಿದ್ರೆ ಸಾಕು. ಇವತ್ತು ನಾನು ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ಅಪಾರ್ಟ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೇನ್ ಲಾಭ? ನಾನು ಸತ್ತ ಮೇಲೆ ಬೇಡ ಸರ್. ಒಬ್ಬ ಮನುಷ್ಯ ಬದುಕದೆ 50 ವರ್ಷ, 50 ವರ್ಷ ಆದ್ಮೇಲೆ ಪ್ರಾಪರ್ಟಿ ಇರುತ್ತೋ ಬಿಡುತ್ತೋ, ಲ್ಯಾಂಡ್ ನಂದಾಗುತ್ತಾ ಬಿಡುತ್ತಾ, ನನಗೆ ಯಾಕೆ ಸರ್? ನಾನು ಬದುಕಿದಂಥ ಜೀವಿತಾವಧಿ ನಾನು ಖುಷಿಯಾಗಿದ್ದೀನ, ಅದನ್ನ ಯೋಚನೆ ಮಾಡ್ಬೇಕು ಒಬ್ಬ ಮನುಷ್ಯ ಇವತ್ತು. ಹಾಗೆ ಯೋಚನೆ ಮಾಡಿದ್ರೆ ವಿ ಆರ್ ಹ್ಯಾಪಿ ವಿತ್ ದಿಸ್ ಅಪಾರ್ಟ್ಮೆಂಟ್ ಸರ್. ನೆಕ್ಸ್ಟ್ ಹಂಗ ನೀವು ತೊಗೊಳೋದಾರ ಅಪಾರ್ಟ್ಮೆಂಟಾ? ಒಂದಂತೂ ಸರ್ ಜೀವನದಲ್ಲಿ ಅಪಾರ್ಟ್ಮೆಂಟ್ ತಗೊಂತೀನಿ, ಬಟ್ ನನಗೆ ಅರ್ನಿಂಗ್ಸ್ ದುಡಿಮೆಗೋಸ್ಕರ ಆಚೆ ಕಡೆ ಬಿಲ್ಡಿಂಗ್ ಮಾಡ್ತೀನಿ. ಓ ಹಂಗ ಸರ್, ಇಲ್ಲಿ ದುಡಿಮೆ ನೋಡ್ಕೊಂಡು ನಾನು ಬಂದಿಲ್ಲ ಸರ್. ನಾನು ಇವತ್ತು ಏನು ಬಾಡಿಗೆ ಕಟ್ತಿದ್ದೀನಿ, ಇದೇ ಬಾಡಿಗೆ ನಾನು ಆಚೆ ಕಡೆ ಕಟ್ಟಿದ್ರೆ ನನಗೆ ಇದ್ರ 5 ಬೆಡ್ರೂಮ್ ಮನೆ ಸಿಗುತ್ತೆ. ಇಲ್ಲಿ ನಾನು 2 ಬೆಡ್ರೂಮ್ ಮನೇಲಿ ಇದ್ದೀನಿ, 3 ಬೆಡ್ರೂಮ್ ಮನೇಲಿ. ಸೊ ನಾನು ಆಚೆ ಕಡೆ ಇದೇ ರೆಂಟ್ನ ಕಟ್ಟಿದ್ರೆ ನನಗೆ 5 ಬೆಡ್ರೂಮ್ ಮನೆ ಸಿಗುತ್ತೆ. ಸರ್, ಇಲ್ಲಿ ಫೆಸಿಲಿಟೀಸ್ ಏನು? ಮಕ್ಳುಗಳಿಗೆ ಸ್ಕಿಲ್ ಡೆವಲಪ್ ಆಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ, ಎಲ್ಲ ರೀತಿ ಮಕ್ಳುಗಳ ಜೊತೆ ಬೆರೀತಾರೆ, ಅದು ಇಂಪಾರ್ಟೆಂಟು ಸರ್. ಇಲ್ಲಿ ನಾನು ಒಬ್ಬ ಯೂಟ್ಯೂಬರ್ ಆಗಿ, ನಾನೊಬ್ಬ ಪಾಡ್ಕಾಸ್ಟರ್ ಆಗಿ ಇಲ್ಲಿ ಬಂದು ನನ್ನ ಮನೆ ಮಾಡೋದಕ್ಕೆ ರೀಸನ್ನೇ ಇಷ್ಟು ಸರ್. ನನ್ನ ಮಗನಿಗೆ ಬೇಕಾಗಿರುವಂತಹ ಅಮ್ಯುನಿಟೀಸ್ ಇದೆ. ಏನ್ ಸರ್ ಬೇಕಾಗಿರೋ ಅಮ್ಯುನಿಟೀಸು? ಬನ್ನಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಒಂದೊಂದು ವಾರಕ್ಕೆ ರೆಸಾರ್ಟ್ಗೆ ಹೋದೆ ಅಂತ ಇಟ್ಕೊಳ್ಳಿ ಸರ್. ಎಷ್ಟಾಗುತ್ತೆ ಸರ್ ಒಂದು ವಾರಕ್ಕೆ? ನಾನು ಒಂದ್ ದಿನ ರೆಸಾರ್ಟಿಗೆ ಕರ್ಕೊಂಡೋದ್ರೆ ಮಗಂಗೆ ದುಡ್ಡು ಮಿನಿಮಮ್ ಅಂದ್ರೂ 5,000 10,000 ಖರ್ಚಾಗುತ್ತಾ? ಫುಡ್ಡು, ಸ್ವಿಮ್ಮಿಂಗ್ ಪೂಲು, ಆ ಅಮ್ಯುನಿಟೀಸು, ಆ ಎಂಜಾಯ್ ಮಾಡೋಕ್ಕೆಲ್ಲ ನೋಡಿ ಸರ್, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ ನನ್ನ ಮಗನಿಗೆ. ಓಕೆನಾ? 3 ಅಡಿ ಸ್ವಿಮ್ಮಿಂಗ್ ಪೂಲು, 9 ಅಡಿ ಸ್ವಿಮ್ಮಿಂಗ್ ಪೂಲ್. ದೊಡ್ಡವ್ರಿಗೆ, ಇದು ಮಕ್ಕಳಿಗೆ. ಓಕೆನಾ? ಇಲ್ಲಿ ಬರ್ತೀವಿ ಸರ್, ಬನ್ನಿ. ನಮ್ದೇನ್ ಗೊತ್ತಾ ಸರ್, ಇಲ್ಲಿ ಸರ್ ಮಗುನ್ ಕರ್ಕೊಂಬಂದ್ ಈ ಕಡೆ ಆಟ ಆಡಕ್ ಬಿಡ್ತೀವಿ, ನಾನು ನನ್ನ ಹೆಂಡತಿ ಈ ಕಡೆ ಆಟ ಆಡ್ಕೋತೀವಿ. ತಮಾಷೆಗೆ ಹೇಳಿದೆ ಮಾಡಿದ್ರಿ ಅಲ್ಲ, ತುಂಬಾ ಜನ ತಗೊಂಡಿರ್ತಾರೆ, ಬಂದಿರೋದೇ ಅಲ್ಲ. ಮಗನಿಗೋಸ್ಕರ ಬರ್ತೀವಿ ಸರ್. ಅವ್ನ್ ಬಿಡ್ಬೇಕಲ್ಲ, ಸಾಟರ್ಡೆ ಸಂಡೇ ಅವ್ನ್ ಬಿಡಲ್ಲ, ಬನ್ನಿ ಅಂತ ಕರ್ಕೊಂಡು ಹೋಗ್ತೇನೆ. ಅವ್ನ್ ಏನೇನೋ ಸರ್ ನೋಡಿ ಸರ್, 1ನೇ ಕ್ಲಾಸಿಗೆ ನನಗೆ ಸ್ವಿಮ್ಮಿಂಗ್ ಪೂಲ್ ಹಿಂಗಿರುತ್ತೆ ಅನ್ನೋ ಕಲ್ಪನೆನೂ ಗೊತ್ತಿರ್ಲಿಲ್ಲ ಸರ್. ಇವತ್ತು ನನಗೆ ನನ್ನ ಮಗಂಗ್ ನೋಡಿ ಇವತ್ತು ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಏನು ಅಂತ ಗೊತ್ತು, ಅವನು ಹೇಗೆ ಅವನು ಅದನ್ನ ಬಟ್ಟೆಗಳನ್ನ ಹಾಕೊಬೇಕು ಅಂತ ಗೊತ್ತು, ಹೇಗೆ ಅವನು ಅದನ್ನ ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ಗೊತ್ತು, ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತು, ಡೈ ಅಂದ್ರೆ ಏನು ಅಂತ ಗೊತ್ತು, ಆ ಸ್ವಿಮ್ಮಿಂಗ್ ಪೂಲ್ ಪ್ಯಾರಾ ಸ್ವಿಮ್ಮಿಂಗ್ ಇದೆ ಅನ್ನೋದು ಗೊತ್ತು, ಇದ್ರಲ್ಲಿ ಒಲಿಂಪಿಕ್ಸ್ ಇದೆ ಅನ್ನೋದು ಗೊತ್ತು, ಇದ್ರಲ್ಲಿ ನ್ಯಾಷನಲ್ಸ್ ಆಡ್ತಾರೆ ಅನ್ನೋದು ಗೊತ್ತು, ಸ್ಕೂಬಾ ಡೈವಿಂಗ್ ಗೊತ್ತು. ಸರ್ ನನಗೆ 1ನೇ ಕ್ಲಾಸಲ್ಲಿ ಇದೇ ಏಜಲ್ಲಿ ನಾನಿದ್ದಾಗ ನಮ್ಮಪ್ಪ ನಮಗೆ ಸ್ವಿಮ್ಮಿಂಗ್ ಪೂಲ್ ಇರಲಿ, ಕೆರೆಯಲ್ಲಿರೋ ನೀರಿಗೂ ಇಳಿಜಾಡಕ್ ಬಿಟ್ಟಿರ್ಲಿಲ್ಲ. ಯಾಕೆ ನಮ್ಮನೆ ಹಿಂದೆನೆ ನದಿ ಇತ್ತಲ್ಲ, ನಮ್ಮನ್ನ ಬಿಟ್ಟಲೇ ಇರ್ಲಿಲ್ಲ. ನಾವು SSLC ಹೋದ್ಮೇಲೆ ಅಲ್ಲಿ ಸರ್ ನೋಡಿ, ಪ್ರಪಂಚ ಹೇಗೆ ಬದಲಾಗಿದೆ, ನಾವು ಮಕ್ಳಿಗೆ ಹೇಗೆ ಶಿಕ್ಷಣ ಕೊಡ್ತೀವೋ ಅದ್ರ ಪ್ರಕಾರ ನಮಗೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಸಿಗುತ್ತೆ. ಸರ್ ನನ್ನ ಮಗನಿಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ, ನೀನೇನು ಚೂಸ್ ಮಾಡಬೇಕು ನಿನ್ನ ಲೈಫಿಗೆ ಇನ್ನ ಅಂತ. ಸರ್ ಅವನಿಗೆ ಅರ್ಥ ಆಗೋಗಿದೆ ಸರ್ ಲೈಫ್ ಅಂದ್ರೆ ಏನು ಅಂತ. ಆಲ್ರೆಡಿ 50% ತಿಳ್ಕೊಂಡ್ಬಿಟ್ಟಿದ್ದೇನೆ ಸರ್. ಅವ್ನು ಚಾಯ್ಸ್ ಕೇಳ್ತಾನೆ ಸರ್. ನಾನು ಚಾಯ್ಸ್ ಕೊಡೋ ರೇಂಜಲ್ಲಿ ಇಲ್ಲ ಸರ್ ಇವತ್ತು. ಅವ್ನು ಸೆಲೆಕ್ಷನ್ ಮಾಡೋ ಲೆವೆಲಲ್ಲಿ ಇದ್ದಾನೆ ಅವನು. ನಾನು ಚಾಯ್ಸ್ ಕೊಡ್ತೀನಿ, ನನಗೆ ಚಾಯ್ಸ್ ಕೊಡ್ಬೇಡ ರೆಡಿ, ಐ ನೀಡ್ ದಿಸ್ ಅಂತಾನೆ. ಅಂದ್ರೆ ಈ ವಾತಾವರಣ ಅವನ್ನ ಬದಲಾಯಿಸ್ತು ಸರ್. ಬರ್ಡೇ ಪಾರ್ಟಿ ಮಾಡಿದ್ವಿ ಅಂದ್ರಲ್ಲ, ಇಲ್ಲ ಬರ್ಡೇ ಪಾರ್ಟಿ ಮಾಡಿದ್ ನಾವು. ಹೌದಾ? ದೊಡ್ಡ ಹಾಲು, ನನ್ನ ಮಗನ ಬರ್ಡೇ ಇಲ್ಲ. ಪಾರ್ಟಿ ಮಾಡ್ತೀವಿ ಅಂತ ಹೇಳಿ ಮಿನಿಮಮ್ ಅಂದ್ರೆ ಏನಾರು ಬುಕ್ ಮಾಡ್ತೀವಿ ಅಂದ್ರೆ 20,000 ಇಲ್ದೆಲ್ಲ ಇರಲ್ಲ. ಬಟ್ ಇಲ್ಲೆಲ್ಲ ನಾವು ಮಂತ್ಲಿ ಎಲ್ಲ ಮೇಂಟೆನೆನ್ಸ್ ಕಟ್ತೀವಲ್ಲ, ಹಾಗಾಗಿ ನಾವು ಯೂಸ್ ಮಾಡ್ಕೋತೀವಲ್ಲ. ಮತ್ ನಾನ್ ಯಾಕೆ ಆಚ ಕಡೆ ಹೋಗ್ಬಿಟ್ಟು 5,000 ಮೇಂಟೆನೆನ್ಸ್ ಕಟ್ತೀನಲ್ಲ ಸರ್, ನಾನ್ ಯಾಕೆ ಹೋಗಿ ಆಚ ಕಡೆಗೆ? ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಆಚ ಕಡೆ ಹೋದಾಗ ಕೂಡ ಅದು ನಮ್ದು ಅಂತ ಅನ್ಸೋದೇ ಇಲ್ಲ, ಅನ್ಸಲ್ಲ. ಅದ್ರಲ್ಲಿ ನಂದು ಅಂತ ಅನ್ಸುತ್ತೆ ಸರ್. ಮತ್ತೆ ಇಲ್ಲಿ ಬನ್ನಿ ನೋಡಿ, ಇದು ಕ್ಲಬ್ ಹೌಸ್ ಅಂತ ಹಾಕಿದಾರಲ್ಲ. ಭೀಷ್ಮ ಕಬ್ಬನ್ ಪಾರ್ಕ್ ಹೋಗ್ಬಿಟ್ಟ. ಬರ್ತೀನಿ ರೀ. ಓ, ಭೀಷ್ಮನ್ಗೋಸ್ಕರನೇ ಅವರು ವೇಟ್ ಮಾಡ್ತಿದ್ರ, ಇವತ್ತು ಅವರೇ ಇಲ್ಲ. ಅವನಿಗೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸಿಸ್ಟಮೆಟಿಕ್ ವೇ ಆಫ್ ಲೈಫ್ ನ ಕಲ್ಸುತ್ತೆ ಸರ್ ಮಕ್ಕಳಿಗೆ, ಜೀವನನ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನೋಡಿ ಚೇಂಜ್ ರೂಮ್, ಡ್ರೆಸ್ ಚೇಂಜಿಂಗ್ ರೂಮ್, ಚೇಂಜ್ ರೂಮ್ ನೋಡಿ, ಲೇಡೀಸ್ ಸಪರೇಟ್ ಇದೆ, ಜೆಂಟ್ಸ್ ಸಪರೇಟ್ ಇದೆ. ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಹೋಗಿ ಕಾಸ್ಟ್ಯೂಮ್ಸ್ ಗಳನ್ನ ಚೇಂಜ್ ಮಾಡ್ಕೊಂತಾರೆ. ವಿಚ್ ಮೀನ್ಸ್ ತಮ್ಮಷ್ಟಕ್ಕೆ ತಾವು ತಮ್ಮ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲೀಲಿಕ್ಕೆ ಪ್ರಥಮ ಹಂತ ಸರ್ ಇದು. ಇದರಿಂದ ಚೇಂಜ್ ಆಗ್ಬಿಡ್ತಾರೆ, ಫಾರಿನರ್ಸ್ ತರ ಆಗ್ಬಿಡ್ತಾರೆ. ನೋ, ಐ ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೆಕ್ಟೇಷನ್ಸ್. 1 ವರ್ಷದ ಮಗು, 5 ರಿಂದ 6 ವರ್ಷ ವಯಸ್ಸಾಗಿರುವಂತಹ ಒಂದು ಮಗು ತನ್ನಷ್ಟಕ್ಕೆ ತಾನು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋಷ್ಟು ಇಂಡಿಪೆಂಡೆಂಟ್ ಆಗತ್ತಾ?
ತಂದೆ ತಾಯಿಗೆ ರಿಲ್ಯಾಕ್ಸೇಷನ್ ಅಷ್ಟೇ ಬೇಕಿರೋದು ಆ ಏಜಿಗೆ. ನೀವು ಕೇಳಿ ನೋಡಿ, ಎಷ್ಟೋ ಜನ ತಂದೆ ತಾಯಿ ಹೇಳ್ತಾ ಇರ್ತಾರೆ, ನನ್ನ ಮಗ 5ನೇ ಕ್ಲಾಸ್ ಆದ್ರೂ ನಾನೇ ತಿನ್ನಿಸ್ಬೇಕು, ನಾನೇ ಬಟ್ಟೆ ಚೇಂಜ್ ಮಾಡಬೇಕು. ಸರ್ ನನ್ನ ಮಗ 1ನೇ ಕ್ಲಾಸ್ ಸರ್, ಅವನಿಗೆ ನಾನು ತಿನ್ಸಲ್ಲ, ಉಣ್ಸಲ್ಲ, ಏನು ಮಾಡಲ್ಲ ನಾನು. ಅವ್ನು ಬರ್ತಾನೆ, ಕೀ ಇಟ್ಟಿರ್ತೀನಿ, ಲಾಕ್ ಓಪನ್ ಮಾಡ್ಕೊತಾನೆ, ನಾನು ಶೂಟಿಂಗಲ್ಲಿ ಇರ್ತೀನಿ, ಫೋನ್ ಮಾಡ್ತೀನಿ, ಮಗ ಅಲ್ಲಿ ವಾಚ್ ಇಟ್ಟಿದ್ದೀನಿ, ವಾಚ್ ಕಟ್ಕೊ, ಒಳಗಡೆ ಹೋಗು, ಬಟ್ಟೆ ಚೇಂಜ್ ಮಾಡ್ಕೊ, ಇಂಥ ಕಡೆ ಬಟ್ಟೆ ಇಟ್ಟಿದ್ದೀವಿ, ಬಟ್ಟೆ ತೊಗೊಂಡು ಚೇಂಜ್ ಮಾಡಿಕೊಂಡು ಹಾಕ್ಕೊಂಡು ಕುತ್ಕೊಂಡು ಹೋಮ್ವರ್ಕ್ ಬರೆದು ಇಟ್ಟು ಒಂದು ಫೋನ್ ಮಾಡ್ತಾನೆ, ಡ್ಯಾಡಿ ಹೋಮ್ವರ್ಕ್ ಬರ್ದಿದೆ ಅಂತ, ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ. ಸರಿ ಆಯ್ತಪ್ಪ, ಎಲ್ಲೋಗ್ತೀಯ ಈಗ, ಏನು ನಿನ್ನ ಚಾಯ್ಸು ಅಂದರೆ, ಡ್ಯಾಡಿ ಸ್ಕೇಟಿಂಗು, ಸ್ವಿಮ್ಮಿಂಗು, ಅಲ್ಲಿ ಗೋ ಟು ಪ್ಲೇ ಗ್ರೌಂಡ್, ಆರ್ ಅಲ್ಲಿ ಅವ್ರ ಫ್ರೆಂಡ್ಸ್ ಇವತ್ತು ಪೂಜೆ ಮಾಡ್ತಿದಾರಲ್ಲ ಅವ್ರ ಮನೆ, ಅಥವಾ ಅವ್ನ ಫ್ರೆಂಡ್ಸ್ ಒಂದು 60-70 ಜನ ಇದ್ದಾರೆ, ಅವ್ರ ಮನೆಗಳಲ್ಲಿ ಯಾವ್ದಾದ್ರು ಒಂದು ಮನೆ ಚಾಯ್ಸ್ ಮಾಡ್ಕೊಂಡು ಹೋಗ್ತಾನೆ. ಬನ್ನಿ, ನಾವು ಇವೆಂಟ್ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಸ್ಪೇಸ್ ಇದೆ ಅಂತ ಹೇಳಿದ್ರೆ ಒಂದು 300 ಜನ ಬಂದ್ರು ಆರಾಮ್ಸೆ ಮಾಡ್ಬೋದು. ಅಂದ್ರೆ ಎಲ್ಲರೂ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿರೋ ಇಲ್ಲೇ ಮದುವೆ ಸಮಾರಂಭಗಳು, ಎಂಗೇಜ್ಮೆಂಟ್, ಮತ್ತೆ ಬರ್ಡೇ ಪಾರ್ಟಿ, ಗೆಟ್ ಟುಗೆದರ್ ಎಲ್ಲ ಇಲ್ಲಿ ಮಾಡ್ತಾರೆ. ಈ ತರ ಒಂದು ಅರೇಂಜ್ಮೆಂಟ್ ಇರುತ್ತೆ, ಬರ್ಡೇ ಪಾರ್ಟಿಗೆ, ಇವೆಂಟ್ಸ್ಗೆ, ಗೆಟ್ ಟುಗೆದರ್ಗೆ, ಏನೇ ಇದ್ರೂ ಕೂಡ ಇಂಥ ಜಾಗದಲ್ಲಿ ಒಂದು ಪಾರ್ಟಿ ಹಾಲ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ, ಇಂಥ ಪಾರ್ಟಿ ಹಾಲ್ ಆಚೆ ಕಡೆ ತಗೋಬೇಕಂದ್ರೆ ಎಷ್ಟಿದು ಅಂತ, ಆ ತರ ಇರುತ್ತೆ. ಬನ್ನಿ, ಇಲ್ಲಿ ಒಂದು ಸ್ಪೇಸ್ ಆಯ್ತಾ, ಇಷ್ಟು ಹ್ಯೂಜ್ ಸ್ಪೇಸು ನೋಡಿ, ನೀವೇ ಒಂದ್ಸಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ದೊಡ್ಡದಾಗಿದೆ ಜಾಗ ಅಂತ. ಅಂಡ್ ನಿಮಗೆ ಗ್ರೀನರಿ ಇದೆ, ಆ ಒಂದು ಲಶ್ ಇದೆ ಇಲ್ಲಿ, ಗ್ರೀನ್ ಲಶ್. Why you not coming yesterday? What happened to you? Actually, I'm too sorry that yesterday I didn't came for birthday party. Hey, it's okay. ಓ ನೋಡಿ, ಭೀಷ್ಮನ್ ಬರ್ಡೇ ಪಾರ್ಟಿಗೆ ಬಂದಿಲ್ಲ ಅಂತ ಫೀಲ್ ಮಾಡ್ತಾವ್ ನೀವು. ಹೌದಾ? ಓಕೆ. ಇಲ್ಲಿ ನಮ್ಮ ಸ್ನೇಹಿತರಿಲ್ಲ ಸರ್, ನನ್ನ ಮಗನ ಸ್ನೇಹಿತರೆ ಬರೀ. ನೋಡಿ ಹೆಂಗೆ ಈಸ್ ಫೀಲಿಂಗ್. ಸರ್ ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ, ಈ 60 ಎಕರೆಯಲ್ಲಿ ನನ್ನ ಮಗು ನಾನು ಇಲ್ದಾನೆ ಇದ್ರೂ ಇಂಡಿಪೆಂಡೆಂಟ್ ಆಗಿ ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ ಸರ್. ಆಮೇಲೆ ನನಗೆ ಇನ್ನೊಂದು ಧೈರ್ಯ ಏನು ಗೊತ್ತಾ, ಇಲ್ಲಿರೋ ಪ್ರತಿಯೊಬ್ಬ ವಾಚ್ಮ್ಯಾನ್ಗೂ ಕೂಡ ನನ್ನ ಮಗ ಗೊತ್ತು, ನಾನು ಪರಿಚಯ ಇಲ್ಲ. ಭೀಷ್ಮ ಅಂತ ಅವರೆಲ್ಲರೂ ಕಿರಿಸ್ತಾ ಇರ್ತಾರೆ, ಸೈಡಲ್ಲಿ ಹೋಗು ಅಂತ, ನನಗೆ ಗೊತ್ತಿರಲ್ಲ ಆ ವಾಚ್ಮ್ಯಾನ್. ಜೀಪ್ ತಗೊಂಡು ಹೋಗ್ತಾನೆ, ಬೈಕ್ ತಗೊಂಡು ಹೋಗ್ತಾನೆ, ಸ್ಕೇಟಿಂಗ್ ಹಾಕೊಂಡು ಹೋಗ್ತಾನೆ. ಅಯ್ಯೋ ಒಂದು ವಿಚಿತ್ರ. ಆಮೇಲೆ ಅವ್ನು ಯಾರ ಹತ್ರನೂ ಬ್ಯಾಡ್ ಬಾಯ್ ಅನ್ನೋಂಥ ಒಂದು ವರ್ಡ್ ಕೇಳ್ಪಟ್ಟಿಲ್ಲ ಸರ್. ಇವಾಗ ನಿಮ್ಗೆ ಮೇಲೆ ಹೋದ್ರೆ ಗೊತ್ತಾಗುತ್ತೆ. ದ ವೇಟಿಂಗ್ ಫಾರ್ ಭೀಷ್ಮ, ನಾಟ್ ಫಾರ್ ಅಸ್. ಸೊ ಈಸ್ ಲೈಕ್ ದಾಟ್ ಫ್ರೆಂಡ್ಲಿ. ಆ ಒಂದು ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಸ್ವಭಾವ ಅದೇ ರೀತಿ, ನಾನು ಯಾರನ್ನೂ ಅಷ್ಟು ಇದು ಮಾಡ್ಕೊಳಕ್ಕೆ ಎಲ್ಲರೂ ಬೇಗ ಕ್ಲೋಸ್ ಆಗ್ಬಿಡ್ತೀನಿ ನಾನು. ಅವನಂಗೆ ನಾವು ಬಂದು ತುಂಬ ಶಾರ್ಟ್ ಪೀರಿಯಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕ್ಲೋಸ್ ಮಾಡ್ಕೊಬಿಟ್ಟಿದ್ದಾನೆ ಇಲ್ಲಿರೋರ್ನ. ಅವನ ಏಜರ್ ಓಕೆ, MBBS ಸ್ಟೂಡೆಂಟ್ ಫ್ರೆಂಡ್ ಮಾಡ್ಕೊಂಡಿದ್ದಾನೆ ಸರ್. ಇನ್ನೊಂದು ಬೆನಿಫಿಟ್ ಅಂದರೆ ಎಲ್ಲ ಕಡೆ CCTV ಕ್ಯಾಮ್ರಾ ಅಟೆನ್ಷನ್ಸ್ ಇದೆ. ದಿನಕ್ಕೆ 150ರಿಂದ 200 ಜನ ವಾಚ್ಮ್ಯಾನ್ಗಳು ಕೆಲಸ ಮಾಡ್ತಾರೆ ಇಲ್ಲಿ. ಅದಕ್ಕಿಂತ ಇನ್ನೇನು ಬೇಕು ಸರ್ ನನಗೆ? ನಮ್ಗೆ ಬೇಕಾಗಿದೆ ನಮ್ಮ ಮಗನ ಸೇಫ್ಟಿ ಸರ್. ನಾನು ಎಲ್ಲಿ ಬೇಕಾದರೂ ಇಡೀ ಪ್ರಪಂಚ ಸುತ್ಕೊಂಡ್ಬಂದ್ರು ನನ್ನ ಮಗ ಈ 66 ಎಕರೆ ಬಿಟ್ಟು ಆಚೆ ಹೋಗಲ್ಲ ಸರ್. ಇದಕ್ಕಿನ್ನ ಸೇಫ್ಟಿ ಬೇಕಾ ಸರ್ ನಿಮಗೆ? ಭಯಂಕರ ಆಯ್ತಿದೆ, ಅದ್ಭುತ ಸರ್. ಒಂದೇ ಕಡೆಯಲ್ಲಿ ಕಟ್ಟಾಕಿ ಕೂಡಾಕಿ ಮನೆ ಒಳಗೆ ಲಾಕ್ ಆಗ್ಬಿಟ್ಟು ಆಟಾಡು ಅಂತ ಕೋಲ್ ತಗೊಂಡು ಬಡ ಬಡೀತಾರೆ ಸರ್. ನಾನು ಎಷ್ಟೋ ಜನ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ಮಕ್ಕಳನ್ನ ಕಟ್ಟಾಕಿ ಬೆಳೆಸಬಾರ್ದು, ಬಿಟ್ಟು ಬೆಳೆಸ್ಬೇಕು. ಹೌದು, ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಾದ್ರೆ ತಿದ್ದಬೇಕು, ಬಡಿಬೇಕು, ಬುದ್ಧಿವಾದ ಹೇಳಬೇಕು, ಬದಲಾಯಿಸ್ಬೇಕು ನಾವು ಅವ್ರನ್ನ. ಹಂಗಂತ ಅಂದ್ಬಿಟ್ಟು ನಾವು ಅವ್ರಿಗೆ ಆಪ್ಷನ್ನೇ ಕೊಡ್ದಂಗಿದ್ರೆ ಸರ್. ಫಾರ್ ಎಕ್ಸಾಂಪಲ್ ಮನೇಲಿ ಯಾರು ಕೆಲಸದವ್ರು ಇಟ್ಟು ನಾವು ಬರೋ ಗಂಟೆ ಕೆಲಸದವ್ರು ಇರೋ ಅವ್ರು ಏನ್ ಮಾಡ್ತಾರೆ, ಮನೆ ಒಳಗಡೆ ಕೂಡ ಸರ್ ಕೆಲಸದವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್ ನಿಮ್ಗೆ? ಲಾಕ್, ಲೈಟ್ ಆನ್, ಟಿವಿ ಆನ್, ಕುತ್ಕೊಂಡು ನೋಡು. ಇವನೇನ್ ಮಾಡ್ತಾನೆ ಗೊತ್ತಾ ಸರ್? ಟಿವಿಲಿ ಏನ್ ಬರುತ್ತೋ ಅದನ್ನ ನೋಡ್ತಾನೆ, ಅದೇ ತರ ಮಿಮಿಕ್ರಿ ಮಾಡ್ತಾನೆ. ಲೇಟರ್ ಆನ್ ಆಫ್ಟರ್ 2-3 ಇಯರ್ಸ್ ಪೇರೆಂಟ್ಸಿಗೆ ಟೈಮ್ ಸಿಕ್ಬಿಡುತ್ತೆ, ಅವಾಗ ಯೋಚನೆ ಮಾಡ್ತಾರೆ ನನ್ನ ಮಗನ ಪರಿಸ್ಥಿತಿ ಏನಾಗಿದೆ ಅಂತ. ಅಷ್ಟೊತ್ತಿಗೆ ಏನಾಗಿರುತ್ತೆ ಗೊತ್ತಾ, ಮಗ ಕಾರ್ಟೂನ್ ಆಗಿರ್ತಾನೆ. ಅವಾಗ ತಂದೆ ತಾಯಿಗೆ ಫೀಲ್ ಆಗ್ತಾ ಇರತ್ತೆ ಒಳಗಡೆ, ನನ್ನ ಮಗ ಅವ್ರ ಮನೆ ಮಗ ರ್ಯಾಂಕ್ ಬಂದ, ಇವ್ರ ಮನೆ ಮಗ ಡಿಸ್ಟಿಂಕ್ಷನ್ ಬಂದ, ಇವ್ರ ಮನೆ ಮಗ ಡ್ಯಾನ್ಸ್ ಮಾಡ್ತಾನೆ, ಇವ್ರ ಮನೆ ಮಗ ಕರಾಟೆಲ್ ಬಂದ, ಕ್ರಿಕೆಟಲ್ಲಿ ಬಂದ, ವಾಲಿಬಾಲಲ್ಲಿ ಬಂದ, ಥ್ರೋಬಾಲಲ್ಲಿ ಬಂದ, ಫುಟ್ಬಾಲಲ್ಲಿ ಬಂದ, ಖೋಖೋಲ್ಲಿ ಬಂದ, ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆದ. ಆ ಎಲ್ಲ ಗಿಲ್ಟು ಆಫ್ಟರ್ 3-4 ಇಯರ್ಸ್ ಕಾಡಕ್ಕೆ ಶುರು ಆಗುತ್ತೆ. ಯಾವಾಗ ಪೇರೆಂಟ್ಸಿಗೆ ಟೈಮ್ ಸಿಗುತ್ತೋ ಆವಾಗ. ಆ ಗಿಲ್ಟ್ ನಿಮ್ಮಲ್ಲಿ ಕಾಡಬಾರ್ದು ಅಂತ ಅಂದರೆ ನೀವು ಫಸ್ಟು ಡಿಸೈಡ್ ಮಾಡಿ, ನೀವು ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ಎಂಥ ವಾತಾವರಣ ಕೊಟ್ಟಿದ್ದೀರಾ ಅಂತ. ಆ ವಾತಾವರಣ ನಿಮ್ಮ ಮಗನ ಭವಿಷ್ಯ ನಿರ್ಮಿಸುತ್ತೆ. ಅಂದ್ರೆ ಬೇಸಿಕ್ ಆಗಿ ಮಕ್ಕಳಿಗೆ ನಾವು ಕೊಡಬೇಕು. ಹಾಗಂತ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಇರೋರೆಲ್ಲ ಮಗಗೆ ಕಳ್ಸಲ್ಲ ಅಂತ ಅಲ್ಲ.
ಕಲಿಸ್ತಾರೆ. ಟೈಮ್ ಇದ್ದವ್ರು ಕಲಿಸ್ತಾರೆ ಸರ್. ಇವಾಗ ನಮ್ಮಂತ ಬಿಸಿ ಲೈಫ್ ಅಲ್ಲಿ ಇರೋಂಥವ್ರು ಕಲ್ಸಕ್ ಅಲ್ಲ, ಇವಾಗ ಎಲ್ಲರೂ ಬಿಸಿ ಬಿಡಿ. ಈ ಗಂಡ ಹೆಂಡತಿ ಎಲ್ಲ ಇಬ್ರು ಕೆಲ್ಸಕ್ಕೆ ಹೋಗೋರೆ ಈಗ ಕೆಲ್ಸಕ್ಕೆ ಹೋಗ್ತಾರೆ. 90%. ಇವಾಗ ಮನೇಲಿ ಹೆಂಡತಿ ಏನಾದ್ರು ಮನೇಲಿ ಇದ್ರೆ ಪಾಪ ಮಕ್ಳಿಗೆ ಟೈಮ್ ಕೊಟ್ಟು ಕಳಿಸ್ತಾರೆ. ನನಗೆ ಆಗ್ತಾ ಇಲ್ಲ ಹಂಗೆ ಕಳ್ಸೋದಕ್ಕೆ. ನನಗೂ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ತುಂಬಾ ಇಷ್ಟ. ಅಂದ್ರೆ ಇದ್ದಿದ್ರಲ್ಲೂ ಬಂದಾದ್ಮೇಲೆ ನನ್ನ ಮಗನಿಗೆ 4 ಗಂಟೆ ಮೇಲೆ ಅವನ ಜೊತೆನೆ ಕಳೀತೀನಿ. 8 ಗಂಟೆ ತನಕ ಅವನಿಗೆ ಏನ್ ಮಾಡ್ಬೇಕು. ಬಟ್ ಇವಳ್ದು ಮಾತ್ರ ಡೈಲಿ ನಾವ್ ಎಷ್ಟೇ ಇದಾಗಿದ್ರು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಇದ್ರು ಅಟ್ಲೀಸ್ಟ್ ಮಿನಿಮಮ್ 2 to 4 hours ಇವಳು ಡೆಡಿಕೇಟ್ ಮಾಡ್ತಾಳೆ. ನಾನ್ ನೈಟ್ ಬಂದು ನೋಡ್ಕೋತೀನಿ ಮಗನ್ನ. ನಾನಿಂದು ಟೈಮ್ ಕೊಟ್ಟೆ ಬನ್ನಿ. ನನಗೆ ಎಷ್ಟೇ ಕಷ್ಟ ಆದ್ರೆ ಎಷ್ಟೇ ಟೈರ್ಡ್ ಆದ್ರೂ. ಸೊ ಇದು ನಮ್ಗೊಂದು ಸರ್ವಿಸ್ ಏರಿಯಾ ಸರ್. ನಮ್ಮ ಸರ್ವಿಸ್ ಏರಿಯಾ ಅಸೋಸಿಯೇಷನ್ ಕಡೆಯಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲಾ ರೀತಿ ಫೆಸಿಲಿಟೀಸ್ ಇರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲೊಂದು ಡೆಸ್ಕ್ ಕೊಟ್ಟಿರ್ತಾರೆ. ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂತಂದ್ರೆ ಇವ್ರು ನಮಗೆ ಸರ್ವ್ ಮಾಡ್ತಾರೆ. ಓಕೆ. ಸೊ ದೇ ಆರ್ ದೇರ್ ಫಾರ್ ಅಸ್ ಫಾರ್ 24/7. ಟೆಲಿಕಾಲಿಂಗ್ ಸರ್ವಿಸ್ ಇದೆ. ಕಾಲ್ ಮಾಡಿ ನೀರ್ ಬರ್ತಿಲ್ಲ, ಪ್ಲಂಬಿಂಗ್ ಪ್ರಾಬ್ಲಮ್, ಡೋರ್ ಲಾಕ್ ಆಯ್ತು, ಏನೋ ಡ್ಯಾಮೇಜ್ ಆಯ್ತು, ಯಾವಾಗ್ಲೂ ನಮಗೋಸ್ಕರ ಒಂದು ಡೆಡಿಕೇಟೆಡ್ ಟೀಮ್ ಇರುತ್ತೆ 24/7. ಏನೋ ಕರೆಂಟ್ ಆನ್ ಆಗ್ತಾ ಇಲ್ಲ, ನೀರು ಬ್ಲಾಕ್ ಆಯ್ತು, ಏನೋ ಮನೇಲಿ ಲಾಕ್ ಓಪನ್ ಆಗ್ತಾ ಇಲ್ಲ, ಕೀ ಮಿಸ್ ಮಾಡಿರ್ತೀವಿ ಅಂತ ಸಡನ್ ಆಗಿ ಬರ್ತೀವಿ. 10 ಮಿನಿಟ್ಸ್ ಒಳಗಡೆ ಬಂದು ನಮ್ಗೊಂದು ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲಿರುವಂಥ ಎಲ್ಲ ರೆಸಿಡೆಂಟ್ಸ್ಗೂ ಒಂದು ಅಸೋಸಿಯೇಷನ್ ಅಂತ ಇರುತ್ತೆ. ಆ ಅಸೋಸಿಯೇಷನ್ ರನ್ ಆಗುತ್ತೆ. ಅವ್ರು ನಿಮಗೆ ಫೆಸಿಲಿಟೇಟ್ ಮಾಡ್ತಾರೆ ಪ್ರತಿ ಸಮಯದಲ್ಲೂ. ನೀವು ದುಡ್ಡು ಬಿಡಿಸ್ಕೊಳಕ್ ಎಲ್ಲೂ ಹೋಗ್ಬೇಕಾಗಿಲ್ಲ ಸರ್. ದುಡ್ಡು ಬಿಡಿಸ್ಕೊಳಕ್ ಯಾವಾಗ್ಲೂ ಮಿಷಿನ್ ಇರುತ್ತೆ. ATM ಇಲ್ಲೇ ಇದೆ. ಇಲ್ಲೇ ಇಲ್ಲಿಂದ ದುಡ್ಡು ಬಿಡಿಸ್ಕೋಬಹುದು. CCTV ಕ್ಯಾಮ್ರಾ ಏನು ಅಷ್ಟಿದಾವಲ್ಲಿ? ಕಡಿಮೆನೇ ಸರ್, ಎಲ್ಲ ಕಡೆನೂ ಇದೆ. ಎಲ್ಲ ಕಡೆ ಇದೆ. ಇದು ಬರೀ ಇಲ್ಲಿರೋ ಬಿಲ್ಡಿಂಗ್ ಮಾತ್ರ. ಈ ಬಿಲ್ಡಿಂಗ್ ಮಾತ್ರ. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ಮೆಡಿಕಲ್ ಇದೆ, ಮತ್ತೆ ಹಾಸ್ಪಿಟಲ್ ಇದೆ, ಸಲೂನ್ ಇದೆ, ಒಳಗಡೆನೆ ಎಲ್ಲ ಎಲ್ಲ ಇದೆ. ಎಲ್ಲ ಇದ್ರಲ್ಲೇ ಇದೆ ಸರ್. ಇದು ಒಳಗಡೆ ಕ್ಲಿನಿಕ್ ಸರ್. ಇದು ಸಲೂನ್ ಸರ್. ಇದು ಕಾರ್ಡ್ಸ್ ರೂಮ್. ಕಾರ್ಡ್ಸ್. ಬನ್ನಿ, ಇಲ್ಲಿ ಸಲೂನ್ ಇದೆ ನೋಡಿ. ಎಷ್ಟೋ ಜನರಿಗೆ ಗೊತ್ತಿರಲ್ಲ ಸಲೂನ್ ಇರುತ್ತೆ ಅಂತ. ಸೆಲೆಬ್ರೇಟ್ ಲೈಫ್ ಸಲೂನ್ ನೋಡಿ. ನೋಡಿ. ಅಂದ್ರೆ ನಾವೆಲ್ಲೂ ಹೊರಗಡೆ ಪಾರ್ಲರ್ಗೆ ಹೋಗ್ಬೇಕು ಆತರ ಏನಿಲ್ಲ. ನಾನು ಐಬ್ರೋಸ್ ಒಂದು ಮಾಡ್ಸಕ್ ಇಲ್ಲಿಗೆ ಬರ್ತೀನಿ ಅಷ್ಟೇ. ಹೌದಾ? ಐಬ್ರೋಸ್ ಒಂದು ರೆಗ್ಯುಲರ್ ಆಗಿ ಐಬ್ರೋಸ್ ಬಂದು ಇಲ್ಲಿಗೆ ಬರ್ತೀನಿ. ಸರ್ವಿಸ್ ಎಲ್ಲ ಇರುತ್ತೆ. ಫೇಶಿಯಲ್, ಪೆಡಿಕ್ಯೂರು, ಮೆನಿಕ್ಯೂರು, ಹೇರ್ ಸ್ಟೈಲು ಎಲ್ಲ ಸರ್ವಿಸ್ ಇದೊಂದ್ರಲ್ಲೇ. ಓಕೆ. ಹೊರಗಡೆ ಹೋಗ್ಬೇಕಾಗಿಲ್ಲ. ನಾನೇನು ಮಾಡ್ಸಲ್ಲ, ಹಂಗಾಗಿ ಐಬ್ರೋಸ್ ಮಾಡ್ಸಕ್ ಬರ್ತೀನಿ. ಓಕೆ. ಅಂದ್ರೆ ಇವಾಗ ಟೈಮೇ ಇರಲ್ವಲ್ಲ ಸರ್ ನಮಗೆ. ಈಗ ನಾವ್ ಇಲ್ಲಿಂದ ಎಲ್ಲೋ ಹೋಗಿ ನಾವು ಕಟಿಂಗ್ ಮಾಡಿಸ್ಕೊಂಡು ಹೇರ್ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಮಿನಿಮಮ್ 3-4 hours ಹೋಯ್ತು. ಅದು ಹೆಣ್ಮಕ್ಳು ಹೋದ್ರೆ ಒಂದ್ ದಿನ ಹೋಯ್ತು. ಅವ್ರ ಕಾಲ್ ತಿಕ್ಕು, ಕೈ ತಿಕ್ಕು, ಉಗುರು ತಿಕ್ಕು ಅನ್ಕೊಂಡ್ ನಮಗ್ ಬೋರ್ ಹಿಡಿಸ್ಬಿಡ್ತಾರೆ. ನಾನು ಏನು ಹೇಳಲ್ಲ, ಅವ್ರಿಗೆ ಗೊತ್ತು ನಾನು ಹೇಳಲ್ಲ ಅಂತ. ಅಷ್ಟೊಂದು ಖರ್ಚು ಮಾಡ್ತೀರಾ ಅಂತ ಸಾಧ್ಯನೇ ಇಲ್ಲ. ಹಂಗಾಗಿ ಐಬ್ರೋಸ್ ಅಂತ ಇಲ್ಲಿ ಟೈಮ್ ಸೇವ್ ಆಗುತ್ತೆ. ನೀವ್ ಯಾವಾಗ ಬೇಕಾದ್ರೂ ಬಂದ್ ಮಾಡಿಸ್ಕೋಬಹುದು. ಮುಂಚೆನೆ ಹೇಳಿದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ ಮಾಡಿಸ್ಕೋಬಹುದು. ಈ ತರ ಒಂದು ಫೆಸಿಲಿಟಿ ಇದೆ. ಅದ್ರ ಜೊತೆಗೆ ಇಲ್ಲಿ ಕ್ಲಿನಿಕ್ ಸರ್. ಎಮರ್ಜೆನ್ಸಿ ಹುಷಾರಿಲ್ಲ ಅಂತ ಹೇಳಿದಾಗ ನಾವಿಲ್ಲಿ ಬಂದು ತೋರಿಸ್ಬೋದು. ಡಾಕ್ಟರ್ ಇರ್ತಾರೆ. ಡಾಕ್ಟರ್ ಇರ್ತಾರೆ, ಯಾವಾಗ್ಲೂ ಇರ್ತಾರೆ. ಇವಾಗ ಲಂಚ್ ಟೈಮ್ ಎಲ್ಲ ಹೋಗಿದ್ದಾರೆ. ಮತ್ತೆ ಇದು ಸೀನಿಯರ್ ಕಾರ್ಡ್ಸ್ ಅಂದ್ರೆ ಈ ಸೀನಿಯರ್ಸ್ ಗಳಿಗೆ ಒಂಚೂರು ಅಭ್ಯಾಸ ಸರ್. ಯಾವ ಮನುಷ್ಯ ಚಟ ಇಲ್ದಂಗಿಲ್ಲ ಸರ್. ಯಾವ್ದಾರ ಮನುಷ್ಯನಿಗೆ ಒಂದ್ ಚಟ ಆದ್ರೂ ಇರ್ತೈತಿ. ಅದು ಎಲ್ಲಾ ತರದಿದೆ. ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಪ್ರಿಪರೇಷನ್ ಎಲ್ಲ ನಡೀತಾ ಇದೆ. ಕ್ರಿಸ್ಮಸ್, ನ್ಯೂ ಇಯರ್, ಪ್ರತಿ ಥೀಮ್ಗೆ ಇಲ್ಲೊಂದು ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಹೆಂಗ್ ಬುದ್ಧನ್ ಇಡ್ತಾ ಇದಾರಲ್ಲ ಆ ತರ ಒಂದೊಂದು ಪ್ಯಾಟರ್ನ್ ಚೇಂಜ್ ಆಗುತ್ತೆ ಇಲ್ಲಿ. ಸೊ ಮತ್ತೆ ಬನ್ನಿ ಈ ಕಡೆ. ಇದು ಈ ಬಿಲ್ಡಿಂಗ್ ನ ಎಲೆಕ್ಟ್ರಿಕಲ್ ಡಕ್ಟ್. ಲಿಫ್ಟ್ ಇದೆ ಪಕ್ಕದಲ್ಲಿ, ಆ ಲಿಫ್ಟ್ ಡಕ್ಟ್. ಸೊ ಇದು ಬಂದ್ಬಿಟ್ಟು ಕಿಡ್ಸ್ ಪ್ಲೇ ಏರಿಯಾ. ಬನ್ನಿ. ಸೊ ಇದು ಒಂದು ಚಿಕ್ಕದು ಅಂದ್ರೆ ಸೆಮಿನಾರ್ ತರ ಎಜುಕೇಟಿವ್ ಪ್ರೋಗ್ರಾಮ್ಸ್ ಮಾಡೋದಿಕ್ಕೆ ಇದೊಂದು ಸೆಮಿನಾರ್ ಹಾಲ್. ಎಜುಕೇಟಿವ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ ಮಕ್ಕಳು ಏನಾದ್ರು ಇವೆಂಟ್ಸ್ ಗೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ಇಲ್ಲಿ ಬಂದು ಸ್ಕೂಲ್ ಬಿಟ್ಟಾದ್ಮೇಲೆ ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತಾರೆ. ಆಮೇಲೆ ಈ ಮಕ್ಕಳು ಟೀಚಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡೋದಕ್ಕೆ ಬಳಸ್ಕೋತಾರೆ ಈ ಹಾಲ್ನ. ಆಮೇಲೆ ಬೆಳಗ್ಗೆ ಫಾರ್ ಎಕ್ಸಾಂಪಲ್ PUC ಓದ್ತಾ ಇರೋ ಮಗು ಎನ್ವೈರನ್ಮೆಂಟಲ್ ಬಗ್ಗೆ ಯಾವ್ದೋ ಒಂದು ಸೆಮಿನಾರ್ ಮಾಡಬೇಕು. ಸೊ ಈ ಡೆಸ್ಕ್ ನ ಯೂಸ್ ಮಾಡಿ ಆ ಸೆಮಿನಾರ್ ಹೇಗೆ ಕೊಡೋದು ಅನ್ನೋದನ್ನ ಬಳಸ್ಕೋಬಹುದು. ಇಲ್ಲಿ ನಮ್ಗೆ ಕೆಲವೊಂದು ಏನೋ ರೆಸಿಡೆನ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಮಂತ್ಲಿ ಮೀಟಿಂಗ್ಸ್ ಆಗತ್ತೆ ನಮ್ದು. ಆ ಮೀಟಿಂಗ್ ಆದಾಗ ಇಲ್ಲಿ ಬಂದು ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಏನೇನು ಸಮಸ್ಯೆ ಆಯ್ತು ಏನು ಅಂತ. ನಾವ್ ಅನ್ಕೊಂಡಿರ್ತೀವಿ ಬೆಂಗಳೂರಿಂದ ಬಂದಾಗ ಯಾರು ಇರಲ್ಲ ನಮ್ಮ ಕಮ್ಯುನಿಟಿ ಒಂದಂತಾಗ. ಇಲ್ಲಿಗೆ ಅಪಾರ್ಟ್ಮೆಂಟ್ ಲೈಫಲ್ಲಿ ಎಲ್ಲ ಕಮ್ಯುನಿಟಿ ಸಿಗ್ತಾರೆ. ನಮ್ಮವ್ರಂತ ಇರ್ತಾರೆ. ನಮ್ಗೇನಾದ್ರು ಪ್ರಾಬ್ಲಮ್ ಅಂದ್ರೆ ಹೇಳ್ಕೊಬೋದು, ಮುಕ್ತವಾಗಿ ಮಾತಾಡ್ಬೋದು. ನಮ್ಗೇನಾದ್ರು ಎಲ್ಲ ಒಗ್ಗಟ್ಟಿಂದ ಬರ್ತಾರೆ. ಅದೊಂದು ಪ್ಲಸ್ ಪಾಯಿಂಟ್. ಆ ಹಳ್ಳಿಲಿ ಹೆಂಗೆ ಕಮ್ಯುನಿಟಿಯಾಗಿ ವರ್ಕ್ ಮಾಡ್ತಾರೆ, ಇಲ್ಲೂ ಹಂಗೆ ಕಮ್ಯುನಿಟಿಗೆಲ್ಲ ಗ್ಯಾದರ್ ಆಗ್ತಾರೆ ಸರ್.
ಬನ್ನಿ, ಒಳಗಡೆ ಚಿಕ್ಕ ಮಕ್ಳು ಇರ್ತಾರೆ, ಮಣ್ಣಲ್ಲಿ ಬಿಡಕ್ಕಾಗಲ್ಲ. ಬಹಳ ಜನ ಪೇರೆಂಟ್ಸಿಗೆ ಏನು ಅಂತಂದ್ರೆ ಮಣ್ಣಲ್ಲಿ ಬಿಡಕ್ಕಾಗಲ್ಲ ರೀ ಅಂತಾರೆ. ಓಕೆ, ಮಣ್ಣಲ್ಲಿ ಬಿಡಕ್ಕಾಗಲ್ಲ ಅಂತ ಅಂದ್ರೆ ಬನ್ನಿ, ಸೊ ಮಣ್ಣಲ್ಲಿ ಬಿಡಬೇಡಿ, ಅದೇ ಟಾಯ್ಸ್ ಇಲ್ಲೇ ಇದೆ, ಇಲ್ಲಿ ಬಂದು ಆಟ ಆಡಿ. ಸೊ ಕ್ಲೀನ್ ಆಗಿ ಪ್ಲೇ ಏರಿಯಾ ಮಾಡಿದ್ದಾರೆ. ಸಂಜೆ ಹೊತ್ತು ಎಲ್ಲಾ ಪೇರೆಂಟ್ಸ್ ಬಂದು ವಾಕ್ ಕರ್ಕೊಂಡ್ಬಂದು ಮಕ್ಕಳನ್ನ ಆಟ ಆಡ್ಕೊಂಡು ಇದು ಮಾಡ್ತಾರೆ. ಸೊ ದೇ ಆಲ್ ಎಂಜಾಯ್ ಮಾಡ್ತಾರೆ ಇದನ್ನ. ಸೊ ಈ ವಾತಾವರಣ ಸಿಗಲ್ಲ ನಮಗೆ ಆಚೆ ಕಡೆ, ಇಷ್ಟು ಸ್ಪೇಸ್ ಸಿಗಲ್ಲ. ಫುಲ್ ಗ್ರೀನರಿ ಲಶ್ ಇದೆ. ಇಲ್ಲಿಂದ ಯಾರಾದ್ರೂ ಸಣ್ಣ ಸಣ್ಣ ಪುಟ್ಟ ಮಗು ಮರಳಲ್ಲಿ ಓಡಾಡ್ಬೇಕು ಅಂತಂದ್ರೆ ಈ ಗೇಟ್ ತಕೊಂಡ್ ಬರ್ತಾರೆ. ಈ ಗೇಟ್ ತಗೊಂಡು ಆಟ ಆಡ್ತಾರೆ. ಇಲ್ಲಿ ಫುಲ್ ಗ್ರೀನರಿ ಇದೆ ನೋಡಿ, ಕಂಪ್ಲೀಟ್ ಆಗಿ ಪ್ಲೇ ಏರಿಯಾ, ಲಾನ್ ಇದೆ ಆ ಕಡೆ. ಸೊ ಆ ಲಾನ್ ಅಲ್ಲಿ ಮಕ್ಕಳನ್ನ ಆಟ ಎಷ್ಟು ಸರ್ ಇಲ್ಲಿ ಈಗ ಏನಾದರೂ ಇಲ್ಲಿ ಅವಕಾಶಗಳಿದೆಯಾ? ಏನಕ್ಕೆ ಸರ್? ಸೇಲಿಗೆ ಸೇಲಿಗಿದೆ ಇದೆ ಇದೆ ಸರ್. ಈಗ ಇಲ್ಲಿ ನಿಮ್ಗೆ ಒಂದ್ ಕೋಟಿ ಹತ್ತತ್ರ ಬರ್ಬೋದು ನಿಯರ್ ಬೈ. ಎಷ್ಟು ನೀವು ಸೆಕೆಂಡ್ಸ್ ನೋಡ್ತಾ ಇದ್ರೆ 50 ಲಕ್ಷಕ್ಕೆ ಸಿಗುತ್ತೆ ಸರ್. 50 ಲಕ್ಷಕ್ಕೆ 50 ಲಕ್ಷಕ್ಕೆ 2 BHK ಸಿಗುತ್ತೆ. ಅದು ಫೇಸ್ 1. ಫೇಸ್ 2 ಅಲ್ಲಿ 70 ರಿಂದ 75 ಲಕ್ಷ. ಫೇಸ್ 3 ಅಲ್ಲಿ 1 ಕೋಟಿವರೆಗೂ ಇದೆ. ಫೇಸ್ 3 ಇಸ್ ಎ ನ್ಯೂಲಿ ಲಾಂಚ್ಡ್ ಅಪಾರ್ಟ್ಮೆಂಟ್. ಇದು ಒಂದು 5 ವರ್ಷ ಆಗಿದೆ, ಇದು ಒಂದು 10 ವರ್ಷ ಆಗಿದೆ. ಬಿಲ್ಡಿಂಗ್ ಏಜ್ 2 BHK ನೀವು ಹೇಳೋದು? 2 BHK ನಾನು ಹೇಳಿದ್ದು. ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತಂತೇನು ಸರ್? ನಿಮಗೆ ಅಂದಾಜು 1000 ಸ್ಕ್ವೇರ್ ಫೀಟ್ ವರೆಗೂ ಬರ್ಬೋದು. 3 BHK ಅಂದ್ರೆ 1268 ಸ್ಕ್ವೇರ್ ಫೀಟ್ ಇದೆ. ಯಾಕೆಂದ್ರೆ ನಾನು 3 BHK ಇರೋದು, 2 BHK ಸ್ಕ್ವೇರ್ ಫೀಟ್ ಗೊತ್ತಿಲ್ಲ. ಓಕೆ. ಲೈಬ್ರರಿ ಅಂತ. ಲೈಬ್ರರಿನಾ ಇದೆ? ಎಸ್ ಸರ್. ನೋಡಿ, ಎಲ್ಲ ಅಪಾರ್ಟ್ಮೆಂಟಲ್ಲೂ ಬರೀ ನಾವು ಎಂಜಾಯ್ ಮಾಡೋದು ನೋಡ್ತೀವಿ. ಒಂದು ಲೈಬ್ರರಿ ಅನ್ನೋದು ಇರುತ್ತೆ ಸರ್. ಲೈಬ್ರರಿ ಇಸ್ ಎಸೆನ್ಷಿಯಲ್ ಟುಡೇ. ನಾವು ಹೆಂಗೆ ಮನೇಲಿ ಮೊಬೈಲು, ಏರ್ಪಾಡ್ಸು, ಗ್ಯಾಜೆಟ್ಸು, ಟ್ಯಾಬು, ಲ್ಯಾಪ್ಟಾಪು, ಸಿಸ್ಟಮ್, ಮ್ಯೂಸಿಕ್ ಪ್ಲೇಯರು, ಡ್ರಿಂಕ್ಸು, ವಾರಕ್ಕೊಂದ್ಸಲ ಎಣ್ಣೆ ಪಾರ್ಟಿ, ಇವೆಲ್ಲ ಏನು ಮಾಡ್ತೀವಲ್ಲ ಸರ್, ಇದೆಲ್ಲ ಬೇಕು. ಅದ್ರ ಜೊತೆಲಿ ನಮಗೆ ಇದು ಬೇಕು. ಇದಿಲ್ಲ ಅಂದರೆ ಅದೆಲ್ಲ ಇದ್ರೂ ಶೂನ್ಯ ಸರ್ ನಮಗೆ. ಯಾಕೆ ಅಂತ ಹೇಳ್ತೀನಿ ಸರ್, ಮನುಷ್ಯನಿಗೆ ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ನಮಗೆ ಪಾರ್ಟಿ ಪಬ್ಬು ಬೇಕು ಸರ್. ಅದೇ ಮನುಷ್ಯನಲ್ಲಿ ಜ್ಞಾನನ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಲೈಬ್ರರಿ ಬೇಕು. ಸೊ ಹಾಗಾಗಿ ಲೈಬ್ರರಿನ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೆಜಾರಿಟಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಡಾಕ್ಟರ್ಸ್. 50% ಆಫ್ ಡಾಕ್ಟರ್ಸ್ ಇದ್ದಾರೆ ಸರ್. ಆ ಎಲ್ಲಾ ಡಾಕ್ಟರ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್. ನಮ್ಮ ತಂದೆ ಬದುಕಿದ್ದಾಗಂತೂ ಎದ್ದು ಬಿದ್ದು ಈ ಲೈಬ್ರರಿಯಲ್ಲಿ ಇರೋರು ನಮ್ಮ ತಂದೆ. ಯಾಕೆಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದ ಜಾಗ ಸರ್. ನೋಡಿ ಎಷ್ಟು ಕಾಮ್ ಆಗಿದೆ, ಕೂಲ್ ಆಗಿದೆ ಪ್ಲೇಸ್. ನಿಮ್ಗೆ ಡೈಲಿ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್, ಮತ್ತೆ ಎಲ್ಲಾ ಲ್ಯಾಂಗ್ವೇಜ್ ಬುಕ್ ಸಿಗುತ್ತೆ. ಮೈಥಾಲಜಿಕಲ್ ಇರ್ಬೋದು, ಮತ್ತೆ ಫ್ಯೂಚರ್ ರಿಲೇಟೆಡ್ ನಾವೆಲ್ಸ್ ಎಲ್ಲ ಸಿಗುತ್ತಲ್ಲ ಸರ್. ಮತ್ತೆ ಮಕ್ಕಳದ್ದು, ಕಿಡ್ಸ್ದು ಎಲ್ಲ ಸಿಗುತ್ತೆ. ಹಾಗಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ ಕೂತ್ಕೊಳ್ಳಿ, ನಾನು ತೋರಿಸ್ತೇನೆ. ಓಕೆ. ನೋಡಿ, ತರಂಗ ಕೊಟ್ಟಿದ್ದಾರೆ. ಪ್ರತಿ ನ್ಯೂಸ್ ಪೇಪರ್, ಪ್ರತಿ ಪತ್ರಿಕೆ ಬರುತ್ತೆ ಸರ್ ಇಲ್ಲಿ. ಆಲ್ ನ್ಯೂಸ್ ಪೇಪರ್, ಕನ್ನಡ ಅಂಡ್ ಇಂಗ್ಲಿಷ್ ಅಂಡ್ ಹಿಂದಿ, ರೀಜನಲ್ ಲ್ಯಾಂಗ್ವೇಜ್, ತಮಿಳ್, ತೆಲುಗು, ಮಲಯಾಳಂ, ಉರ್ದು, ಎಲ್ಲಾ ಭಾಷೆಯ ಎಲ್ಲಾ ಪತ್ರಿಕೆಗಳು, ಪ್ರತಿದಿನದ ಪತ್ರಿಕೆಗಳು ಇಲ್ಲಿಗೆ ಬರುತ್ತೆ. ಪಂಚತಂತ್ರ ಕತೆ, ಸ್ಪೆಷಲ್ ಎಡಿಷನ್ಸ್, ವಿಶೇಷ ಪುರವಣೆಗಳು. ಅಂದ್ರೆ ನೀವ್ ಹೇಳೋದೇನ್ ಸರ್ ಅಂದ್ರೆ, ಹೇಳಿ ಸರ್, ನಿಮ್ ಜೀವನ ಮಾಡೋದಕ್ಕೆ ಅಪಾರ್ಟ್ಮೆಂಟ್ ಇಲ್ಲಿರಿ, ಆಸ್ತಿ ಗಿಸ್ತಿ ಏನು ಬೇಕಂದ್ರೆ ಅದನ್ನ ಹೊರಗೆ ಮಾಡ್ಕೊಂಡು ಇದು ಮಾಡ್ರಿ ಅಂತ. ನೀವು ಅಲ್ಲಿ ಹೊರಗಿರೋದು ಬೇಡ ಅಂತ. ಯಾಕೆ ಅಂತಂದ್ರೆ ಸರ್, ಇಲ್ಲಿ ನಮ್ಗೊಂದು ಕಲ್ಚರ್ ಕಲ್ಸುತ್ತೆ ಸರ್. ಇಲ್ಲಿ ನಮ್ಗೊಂದು ಸಿಸ್ಟಮೆಟಿಕ್ ಲೈಫ್ನ ಕಲ್ಸ್ಕೊಡುತ್ತೆ ಸರ್. ಓದೋ ಟೈಮ್ ಯಾವುದು, ನೀವು ಡ್ರಿಂಕ್ಸ್ ಮಾಡೋ ಟೈಮ್ ಯಾವುದು, ನಿಮಗೆ ಪ್ಲೇಯಿಂಗ್ ಟೈಮ್ ಯಾವುದು, ನಿಮಗೆ ಕಾರ್ಡ್ಸ್ ಆಡೋ ಟೈಮ್ ಯಾವುದು ಸರ್. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಒಂದು ಹವ್ಯಾಸ ಜಾಸ್ತಿ ಆದರೆ ಅದು ಅಮೃತ, ಅಮೃತ ಜಾಸ್ತಿ ಆದರೆ ಅದು ವಿಷ. ಇಲ್ಲಿ ಎಲ್ಲದನ್ನು ಸರಿ ಸಮಾನಾಗಿರುತ್ತೆ. ನೋಡಿ, ನಾವು ಇಷ್ಟೊಂದು ಮಾತಾಡ್ತಿದ್ದೀವಿ, ಆದರೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಮೇಂಟೈನ್ ಸೈಲೆನ್ಸ್ ಬಿಕಾಸ್ ದಿಸ್ ಇಸ್ ಲೈಬ್ರರಿ. ಪ್ರತಿಯೊಬ್ಬ ಮನುಷ್ಯನಿಗೆ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಯಾವುದೇ ಒಬ್ಬ ಮನುಷ್ಯ ಹೀಟಲ್ಲಿ ಬಂದಾಗ ಅದು ನೋಡ್ತಿದ್ದಂಗೆ ತಾನು ಅರ್ತ್ಕೊಳ್ತಾನೆ, ನನ್ನಂಗೆ 10 ಜನ ಇದ್ದಾರೆ, ಮೇಂಟೈನ್ ಸೈಲೆನ್ಸ್ ಅಂತ ನನಗೆ ಬೋರ್ಡ್ ಹಾಕಿರೋದು ಸರ್. ನನ್ನಲ್ಲಿ ಸೈಲೆನ್ಸಾಗಿ ಬಿಹೇವ್ ಮಾಡಬೇಕು, ನನ್ನ ಬಿಹೇವಿಯರ್ ಬದಲಾಗಬೇಕು. ವೆರಿ ಸಿಂಪಲ್. ಸೊ ನನಗಿದು ಗೊಂದಲದಲ್ಲಿದ್ದಿದ್ದು ಇದು ಕ್ಲಿಯರ್ ಆಯ್ತು. ಅಂದ್ರೆ ನಾವು ಎಲ್ಲವನ್ನು ತಂದು ಒಂದು ಜಾಗದಲ್ಲಿ ಹಾಕಬಾರ್ದು ಅಂತ. ನಿನ್ನ ದುಡಿಮೆ, ನಿನ್ನ ಅದು ಎಲ್ಲವೂ ಅಪಾರ್ಟ್ಮೆಂಟ್ ಅಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ನಿನ್ನ ಲೈಫ್ ಲೀಡ್ ಚೆನ್ನಾಗಿ ಮಾಡೋದಕ್ಕೆ ತೊಂದರೆ ಇಲ್ದಂಗೆ ಕಾಮ್ ಆಗಿ ಪೀಸ್ ಆಗಿರ್ಬೇಕಂದ್ರೆ ಇಲ್ಲಿರೋ ನಿನ್ನ ವ್ಯವಹಾರ ಎಲ್ಲ ಬೇರೆ ಕಡೆ. ಯಾರೆಲ್ಲ ವರ್ಕ್ ಮಾಡ್ತಾರೆ ಇವಾಗ, ವರ್ಕಿಂಗ್ ಗಂಡ ಹೆಂಡತಿ ಯಾರೆಲ್ಲ ವರ್ಕ್ ಮಾಡ್ತಿದ್ರೆ ಮಕ್ಳಿಗೆ ಟೈಮ್ ಕೊಡಕ್ಕಾಗಲ್ಲ ಅನ್ನೋರಿಗೆ ಅಪಾರ್ಟ್ಮೆಂಟ್ ಬೆಸ್ಟ್ ಆಪ್ಷನ್. ಇಲ್ಲ ನಮ್ಮ ಮನೇಲಿ ಅಜ್ಜಿ ತಾತ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಅತ್ತೆ ಮಾವ ಇದ್ದಾರೆ, ನೋಡ್ಕೊಳ್ತಾರೆ. ಇಲ್ಲ ನಾವು ಕೆಲಸದವ್ರು ಇಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ನೋಡ್ಕೊಳ್ತೀವಿ ಅನ್ನೋರಿಗೆ
ಕಡಿಮೆಗೂ ಸಿಗುತ್ತೆ. ಯಾಕೆಂದ್ರೆ ಅಪಾರ್ಟ್ಮೆಂಟ್ ಅಂತ ಹೇಳಿದಾಗ ತುಂಬಾ ಕಾಸ್ಟ್ಲಿ. ಯಾಕೆಂದ್ರೆ 30,000 25,000 ರೆಂಟ್ 6 ಕಿಲೋ ಕಟ್ಟಕ್ಕಾಗಲ್ಲ. ಮತ್ತೆ ಮೇಂಟೆನೆನ್ಸ್ ಎಕ್ಸ್ಟ್ರಾ ಇರುತ್ತೆ. ಕರೆಂಟ್ ಬಿಲ್ಗಳು ಬಂದ್ರೆ ಅಂತ ಇಲ್ಲಿ 1,500 2,000 ಬರುತ್ತೆ, ಕಡಿಮೆ ಅಂತೂ ಬರಲ್ಲ. ಅದ್ರ ಜೊತೆಗೆ ಇವಾಗ ವೈಫೈ ಎಲ್ಲ ಮಂತ್ಲಿ 40,000 ಅದಕ್ಕೆ ಎತ್ತಿಡ್ಬೇಕು ಅಂದಾಗ ಎಂಥವ್ರಿಗೂ ಯೋಚನೆ ಮಾಡಂಗಾಗುತ್ತೆ. ಮನೇಲಿ ಇರ್ತಾರೆ, ಯಾರು ನೋಡ್ಕೋತಾರೆ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಹೌಸ್ ಚೂಸ್ ಮಾಡಿ 15,000 20,000 ಸಿಗ್ತವೆ. ಇಲ್ಲ ನೀವಿಬ್ಬರೇ ವರ್ಕ್ ಮಾಡಬೇಕು, ಮಕ್ಕಳಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂದವ್ರಿಗೆ ದಯವಿಟ್ಟು ಮಕ್ಳಿಗೆ ನಾವು ಟೈಮ್ ಕೊಡೋಕ್ಕಾಗಲ್ಲ ಅಂದರೂ ಕೂಡ ಅವ್ರಿಗೆ ಆ ಟೈಮ್ನ ಮಿಸ್ ಮಾಡ್ಕೋಬಾರ್ದು. ನಮ್ಮ ಟೈಮ್ನ ಒಂದು ಒಳ್ಳೆ ವೇಲ್ ಹೋಗ್ಬೇಕು ಅಂತ ಹೇಳಿದರೆ ಈ ರೀತಿಯಾದಂಥ ಅಪಾರ್ಟ್ಮೆಂಟ ಚೂಸ್ ಮಾಡಿ. ಕಷ್ಟ ಆದ್ರೂ ಪರವಾಗಿಲ್ಲ. ನನ್ನ ಮಕ್ಕಳಿಗೆ ನಾವು ಬೇಸಿಕ್ಕಾಗಿ ಎಜುಕೇಷನ್ ಇನ್ನೇನು ಕೊಡೋದಿದೆ ಸರ್. ನಮ್ಮ ಅಪ್ಪ ನಮಗೆ ಹಿಂಗೆ ಬೆಟರಾಗಿ ಕಳಿಸಿರ್ತಾರೆ. ಅವಷ್ಟು ಕಲ್ಸೋಕ್ಕಾಗಿಲ್ಲ ಅಂದ್ರೂ ಕೂಡ ನಾವೊಂದು ಸ್ವಲ್ಪನಾದ್ರೂ ಕೊಡಬೇಕಲ್ವಾ ಸರ್. ಬೆಸ್ಟ್ ಫ್ಯೂಚರಲ್ಲಿ ಹೆಂಗಾಗ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಾವು ಕೊಡೋದಂತೂ ಬೆಸ್ಟ್ ಆಗಿರ್ಬೇಕಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಎಲ್ಲ ಲೇಡೀಸ್ಗೂ ನಾನು ಹೇಳ್ತಾ ಇರೋದಷ್ಟೇ. ಬನ್ನಿ ಸರ್. ಸೂಪರ್. ಓಕೆ. ಹಾಂ, ಇದಷ್ಟೇ ಅಲ್ಲ ಸರ್, ಇನ್ನೂ ತುಂಬ ನೀವು ನೋಡೋದಿದೆ. ಬನ್ನಿ ಮೇಲೆ. ಹೌದಾ? ಅಯ್ಯೋ, ಇನ್ನೂ ಬೇಜಾನಿದೆ. ಸೊ ಅಪಾರ್ಟ್ಮೆಂಟ್ ಕಲ್ಪನೆ ಬೇರೆ ಮಾಡಿ ಇಟ್ಬಿಟ್ರಲ್ಲಪ್ಪ ನೀವು ನನಗೆ. ಹಾಂ ಸರ್, ಇದು ಈ ಕಡೆ ನಮ್ಮ ಅಸೋಸಿಯೇಷನ್ದು ಆಫೀಸ್ ಇರುತ್ತೆ. ಆಫೀಸಲ್ಲಿ ಸೂಪರ್ವೈಸರು ಮ್ಯಾನೇಜರ್ ಯಾವಾಗಲೂ ಇರ್ತಾರೆ, ಪ್ರೆಸಿಡೆಂಟ್ ಸೆಕ್ರೆಟರಿ ಇರ್ತಾರೆ. ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಡೈರೆಕ್ಟಾಗಿ ಬರ್ಬೋದು. ನಮ್ಗೇನಾದ್ರು ತೊಂದರೆ ಆಯ್ತಾ ಅಕ್ಕಪಕ್ಕ ಮನೆಯವರಿಂದ ಇನ್ನೊಂದರಿಂದ ಮತ್ತೊಂದರಿಂದ ಹೋಗಿ ಡೈರೆಕ್ಟಾಗಿ ಕೇಳಿದ್ರೆ ಇಂಥದ್ದು ಹಿಂಗೆ ಆಗ್ಬೇಕ್ರಿ ಅಂದರೆ ಮಾಡಿಕೊಡ್ತಾರೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ ನನ್ನ ಮಗ ಸರ್, ದೇ ಆರ್ ದೇರ್ ಫಾರ್ ಅವರ್ ಸರ್ವಿಸ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಬನ್ನಿ. ಬಟ್ ಇಲ್ಲಿ ಬ್ಲಾಕ್ ಯಾರು ಎಲ್ಲದೂ ಓಡಾಡ್ಬೋದು ಇಲ್ಲಿ 60 ಎಕರೆನಲ್ಲಿ. ಯಾರು ಎಲ್ಲಿ ಬೇಕಾದ್ರೂ ಸರ್, ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಸರ್. ಅದಕ್ಕೆ ನಾವು ಮೇಂಟೆನೆನ್ಸ್ ಕಟ್ಟೋದು. ಓಪನ್ ಕರೋ. ಹಾ ಸರ್, ಇಲ್ಲಿಗೆ ಬಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಚೆಸ್ಸು ಕ್ಯಾರಮ್ಮು ಇದೆ. ಬನ್ನಿ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಯಾರೋ ಮಕ್ಕಳು ಜೊತೆ ಬಂದ್ವಿ ಸರ್. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬಂದ್ರು, ಕೂತ್ಕೊಂಡ್ವಿ. ಬೇಜಾರಾಯ್ತು. ಎಷ್ಟೋ ತನಕ ಟಿವಿ ನೋಡ್ತಿರ್ರಿ ನೀವು? ಹೌದು. ಮಕ್ಳು ಟಿವಿ ಕಲ್ಸಿ ಮಕ್ಳು ಟಿವಿ ಆಡ್ದಂಗೆ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಸ್ವಿಚ್ ಆಗುತ್ತೆ ಅವ್ರ ಮೂಡು ಇವತ್ತು. 1 ಅವರ್ ಗೋಲಾಡ್ತಾ ಇದ್ರೆ ಇನ್ನೊಂದು ಅವರ್ ಜೋಶಲ್ಲಿ ಇರ್ತಾರೆ, ಇನ್ನೊಂದು ಅವರ್ಗಾಲ ನಿದ್ದೆ ಮುಡ್ಗೋಗ್ಬಿಡ್ತಾರೆ. ಸರ್, ಮೂಡ್ ಸ್ವಿಂಗ್ಸು. ಇವತ್ತು ನಾವು ಮಕ್ಳನ್ನ ಹಾಳು ಮಾಡ್ತಾ ಇದೀವಿ ಹೊರತು ಮಕ್ಳು ನಮ್ಮ ಪೇಷನ್ಸ್ನ ಹಾಳು ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಹೇಳಿದ್ರೆ ಇಲ್ಲಿ ಕಾಯಿನ್ಗಳನ್ನು ಇಟ್ಟಿರಲ್ಲ. ಮಕ್ಕಳು ಬಂದು ಅವ್ರು ಯಾವ ಬ್ಲಾಕಲ್ಲಿ ಯಾವ ಮನೆಯಲ್ಲಿ ತಗೊಂಡು ಇಸ್ಕೊಬೇಕು. ಮತ್ತೆ ಹಂಗೆ ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಬಾಕ್ಸಿಗೆ ಹಾಕಿ ಹೋಗ್ಬೇಕು. ಫ್ರೀ ಟು ಯೂಸ್. ನೀವು ಮನೆಯಲ್ಲಿ ಇದಕ್ಕೆ ಬಂಡವಾಳ ಹಾಕಿ ಇಟ್ಕೋತೀರಾ, ಇಲ್ಲಿ ಬಂದ್ರೆ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಇರೋದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ 4-5 ಜನ ಜೊತೆ ಬೆರಿತೀವಲ್ಲ ಮಕ್ಕಳು, ನಾವು ಮನೇಲಿ ಕೂತ್ಕೊಂಡ್ರು ನೀವೇ ಒಬ್ರು ಎಷ್ಟು ಸಲ ಹಾಡಕ್ಕಾಗತ್ತೆ ನೀವು? ಹೌದು. ಬೇರೆ ಜನಗಳೆಲ್ಲ ಸಿಗ್ತಾರೆ, ಮಕ್ಕಳಿಗೆಲ್ಲ ಕಮ್ಯುನಿಕೇಟ್ ಆಗುತ್ತೆ. ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರ ಮನೆಗೆ ಅವ್ರು ಹೋಗ್ತಾರೆ. ಮತ್ತೆ ಅವ್ರ ಮಕ್ಕಳೇ ಬೆರಿಬೇಕು ಸರ್. ನಮ್ದೇನೋ ಬಿಡಿ, ಮಕ್ಕಳಿಗೋಸ್ಕರ ಇದೆಲ್ಲ ಚೆನ್ನಾಗಿರುತ್ತೆ ಸರ್. ನಮ್ಗೆ ಇವಾಗ ಟೈಮ್ ಇಲ್ಲ, ಬ್ಯುಸಿ ಲೈಫು, ಓಡ್ತಾ ಇರ್ತೀವಿ. ಅದೊಂದು ಸ್ಟೋರಿ ಇಂಟರ್ವ್ಯೂಸ್ ಅದ್ರ ನಡುವೆ ಅರೆ ಮಕ್ಕಳು ಮಿಸ್ ಮಾಡ್ಕೊಬಾರ್ದಲ್ಲ. ನೋಡಿ, ನೀವೊಂದು ಬ್ಲೌಸ್ ಹೊಲ್ಸೋದು ಕಡಿಮೆ ಮಾಡಿದ್ರು ಮಕ್ಕಳಿಗೆ ಬೇಸಿಕ್ ಎಜುಕೇಶನ್ ಕೊಡ್ಸೋದು ಕಡಿಮೆ ಮಾಡಿ. ಬೇಸಿಕ್ ಎಜುಕೇಶನ್ ಅಂತ ಹೇಳಿದ್ರೆ ಯಾವುದೋ ಒಂದು ಐಫೈ ಸ್ಕೂಲಲ್ಲಿ ಓದಿಸೋದಲ್ಲ, ಪ್ರತಿಯೊಂದು ಕಲಿಸ್ಕೊಡ್ಬೇಕು. ಐಫೈ ಸ್ಕೂಲಿಗೆ ಕಳ್ಸಿದೀನಿ ಎಲ್ಲ ಕಲ್ತ್ಕೊಬಿಡ್ತೇನೆ, ಇಲ್ಲ ಸರ್. ಸರ್, ಐಫೈ ಸ್ಕೂಲಿಗೆ ಕಳ್ಸಿದ್ರೆ ಮಕ್ಕಳು ಎಲ್ಲದನ್ನೂ ಕಲಿಯಲ್ಲ ಸರ್. ಐಫೈ ಸ್ಕೂಲಲ್ಲಿ ಇರ್ತಾರೆ ಅಷ್ಟೇ ಅವರು. ಸರ್, ಎಲ್ಲದನ್ನೂ ಎಲ್ಲ ಮಕ್ಕಳು ಕಲಿಯೋಕ್ಕಾಗಲ್ಲ. ಆ ಸ್ಕಿಲ್ಸ್ನ ತಂದೆ ತಾಯಂದ್ರೆ ಇವತ್ತು ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಸರ್. ನಾವು ಸ್ಕೂಲ್ಗಳನ್ನ ದೂಷಣೆ ಮಾಡೋದು ಕಡಿಮೆ ಮಾಡಬೇಕು. ಸ್ಕೂಲ್ ಏನಕ್ಕಿದೆ ಗೊತ್ತಾ? ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಕಲಿಸೋದಕ್ಕೆ ಮಾತ್ರ ಇದೆ. ಆದರೆ ಇವತ್ತು ಸ್ಕೂಲ್ಗಳು ಹೆಂಗಾಗ್ಬಿಟ್ಟಿದ್ದೇವೆ ಅಂದರೆ ತಂದೆ ತಾಯಿಯ ಬ್ರೈನ್ ವಾಶ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್ ತೋರಿಸ್ಬಿಟ್ಟು ನಮ್ಮದು 1 ಎಕರೆ ಗ್ರೌಂಡ್ ಇದೆ, 2 ಎಕರೆ ಕ್ರಿಕೆಟ್ ಗ್ರೌಂಡ್ ಇದೆ, 3 ಎಕರೆ ಫುಟ್ಬಾಲ್ ಗ್ರೌಂಡ್ ಇದೆ. ನಾವು ತಂದೆ ತಾಯಿಗಳು ಫಿದಾಗೋಗ್ಬಿಡ್ತೀವಿ. ಯಾಕೆ ಹೇಳಿ? ನಮ್ಮ ಮಗನ ಏಜ್ ಏನು ಅಂತ ನಾವು ಯಾವತ್ತೂ ಕ್ಯಾಲ್ಕುಲೇಟ್ ಮಾಡಲ್ಲ. ಆದರೆ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳಿ, ನನ್ನ ಮಗ ಅಷ್ಟು ದೊಡ್ಡ ಸ್ಕೂಲ್ಗೆ ಹೋಗ್ಬಿಡ್ತಾನೆ, ಎಲ್ಲ ಕಲ್ತು ಬಿಡ್ತಾನೆ. ನನ್ನ ಮಗನ ಏಜು 5 years, 1ನೇ ಕ್ಲಾಸ್ಗೆ ಹೋಗೋ ಮಗು 20 ಎಕರೆ ಕ್ಯಾಂಪಸ್ ಇರೋ ಸ್ಕೂಲಿಗೆ ಸೇರಿಸಿದ್ರೆ ಏನು ಕಲಿಯುತ್ತೆ ಸರ್? ಫಸ್ಟ್ ನಾವು ಕಲ್ಸೋದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು, ನಾನು 1ನೇ ಕ್ಲಾಸಲ್ಲಿ ಏನು ಕಲ್ತಿದ್ದೆ ಅಂತ. ಆಗ ನಮ್ಮ ಮಗನ ಬಗ್ಗೆ ಯೋಚನೆ ಮಾಡ್ತೇವೆ ನಾವು. ಜೀವನ ನಮ್ದು ಚೆನ್ನಾಗಿರುತ್ತೆ ಸರ್. ಸರ್, ಹಾಗೆ ಬನ್ನಿ, ಒಳಗಡೆ ಇನ್ನೂ ತುಂಬ ಇದೆ ತೋರಿಸೋದು. ಪಾಪ ನಮ್ಮ ವೀಕ್ಷಕರಿಗೆ. ಮತ್ತೆ ಜಿಮ್ ಇದೆ. ಜಿಮ್ಮಲ್ಲಿ ಯಾವ ಟೈಮಿಂಗ್ಸ್ ಬೇಕಾದ್ರೂ ವರ್ಕೌಟ್ ಮಾಡ್ಬೋದು. ನಾನು ಹೇಳ್ತಾ ಇದ್ನಲ್ಲ, ಪ್ರತಿದಿನ ನಾನು 4:15 ಸ್ಟಾರ್ಟ್ ಆಗುತ್ತೆ ಅಂತ. 4:15 ಎದ್ದು ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳಿದರೆ, ಸ್ವಲ್ಪ ಟೈಮ್ ನಾನು ಬುಕ್ಸ್ ಓದೋ ಅಭ್ಯಾಸ ಇದೆ, ಅದನ್ನೆಲ್ಲ ಮಾಡ್ಕೊಂಡು 5 ಗಂಟೆಗೆ ನಾನು ಬಂದರೆ ವಾಕ್ ಎಲ್ಲ ಮಾಡಿ 1 ಗಂಟೆ. ಆಮೇಲೆ ನನ್ನ ಮನೆಗೆ 6:30 ಅಷ್ಟೊತ್ತಿಗೆ ಹೋಗ್ಬೇಕು. ಯಾಕೆಂದರೆ ನನ್ನ ಮಗನಿಗೆ ತಿಂಡಿ ರೆಡಿ ಮಾಡಬೇಕು, ಅವನೇನು ರೆಡಿ ಮಾಡಬೇಕಲ್ಲ.
ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಹೊತ್ತು ಲೈಟಾಗಿ ವರ್ಕೌಟ್ ಮಾಡಿಕೊಂಡು ಹೋಗಿ ತಿಂಡಿ ರೆಡಿ ಮಾಡಿ ಅವನಿಗೆ ಅಡುಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ನಮ್ಗೆ ಅಷ್ಟೊತ್ತಿಗೆ 8:30 9 ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಬೇಕು ಸರ್. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಅಡುಗೆ, ರಾತ್ರಿ ಅಡುಗೆ, ನನ್ನ ಮಗನಿಗೆ 4 ಗಂಟೆಗೆ ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಿಟ್ಟು ಪ್ಯಾಕ್ ಮಾಡಿ ನಾವು ಹೊರಗಡೆ ಹೋಗೋದಾದ್ರೂ ಪ್ಯಾಕ್ ಮಾಡ್ಕೊಂಡೇ ಹೋಗೋದು, ಮನೇಲಿದ್ರು ಪ್ಯಾಕ್ ಮಾಡಿಡ್ತೀನಿ. ಯಾಕೆಂತ ಹೇಳಿದರೆ ಮತ್ತೆ ಬೆಳಗ್ಗೆ ಮತ್ತೆ 9 ಗಂಟೆಯಿಂದ 10 ಗಂಟೆ ತನಕ ತಿಂಡಿ ಮಾಡು, ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಪ್ರಿಪ್ರೇಷನ್ನೇ ಮಾಡು, 2 ಗಂಟೆಯಿಂದ 3 ಗಂಟೆ ತನಕ ಊಟ ಮಾಡು, ಈ ಥರ ಎಲ್ಲ ನಾನೇ ಟೈಮೇ ಸೇವ್ ಮಾಡಬೇಕು. ಮತ್ತು ಅಲ್ಲಿ ನಾನೇ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ನೈಟ್ ಬಂದು ಮತ್ತೆ ಅಡುಗೆ ಮಾಡು ಅನ್ನೋಂಗಿಲ್ಲ, ಎಲ್ಲನೂ ರೆಡಿ ಮಾಡಿಡ್ತೀನಿ. ಒಂದೇ ಟೈಮಿಗೆ 1-2 ಅವರ್ಸ್ ಒಳಗಡೆ ಎಲ್ಲ ರೆಡಿ ಆಗಿರುತ್ತೆ. ನಾನು ಹೊರಗಡೆ ಹೋಗೋದಾದ್ರೂ ನನಗೆ ಅದೆಲ್ಲ ಆಗಬಾರ್ದಲ್ಲ, ಮಿಸ್ ಆಗಬಾರ್ದಲ್ಲ. ಹಂಗಾಗಿ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿಯಾಗಿ ಹೋಗೋದು. ಅಷ್ಟು 9 ಗಂಟೆ ಅಷ್ಟೊತ್ತಿಗೆ ಅಡುಗೆ ತಿಂಡಿ ಊಟ ಎಲ್ಲ ರೆಡಿ ಆಗಿರುತ್ತೆ. ಇದು ಬಿಲೆಟ್ಸ್ ನಿಮಗೆ ಗೊತ್ತೇ ಇದೆ. ಇದು ದೊಡ್ಡವ್ರು ಆಡೋ ಆಟ, ಸಣ್ಣ ಮಕ್ಳು ಆಡೋ ಆಟ ಅಂತೂ ಅಲ್ವೇ ಅಲ್ಲ. ಸೊ ಬಿಲೆಟ್ಸ್ ಆಡ್ತಾರೆ. ಸೊ ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಸೊ ಅವರು ಸ್ಟಿಕ್ ಎಲ್ಲ ಅವರೇ ತಗೊಬರ್ತಾರೆ ಸರ್. ಪಾನ್ಸ್ ಮಾತ್ರ ಇಲ್ಲಿರುತ್ತೆ, ಅದನ್ನು ಯೂಸ್ ಮಾಡಿ ಆಟ ಆಡ್ತಾರೆ. ಸೊ ಇದು ಒಂದು ದೊಡ್ಡ ಸ್ಪೇಸು ಸರ್. ಇಲ್ಲಿ ಒಂದು ನಿಮಗೆ ಮೂಡ್ ಸೆಟ್ ಚೇಂಜ್ ಆಗುತ್ತೆ ನೋಡಿ. ನೀವು ಫೀಲ್ಡಲ್ಲಿ ಹೋಗಿ ಆಟ ಆಡೋಕ್ಕೂ ಬಂದು ಇಂಥ ಕಡೆಯಲ್ಲಿ ಒಂದು ಒಳ್ಳೆ ವೈಬ್ರೇಷನ್ ಇರೋ ಕಡೆಗೆ ನಿಂತ್ಕೊಂಡು ಹಿಂಗೆ ನೋಡಿ ಇದನ್ನೆಲ್ಲ ನೋಡ್ತಿದ್ದಾಗ ಇದನ್ನೆಲ್ಲ ಸಿನಿಮಾಗಳಲ್ಲಿ ನೋಡ್ತಿದ್ನಲ್ಲ ನಾನು, ಇವತ್ತು ನಾನೇ ಫೀಲ್ ಮಾಡುತ್ತಾ ಇದ್ದೀನಲ್ವಾ ಅನ್ನೋ ಒಂದು ಫೀಲಿಂಗ್ ನಿಮಗೆ ಬಂದ್ಬಿಟ್ರೆ ಆ ಸ್ಟ್ಯಾಂಡರ್ಡೇ ಬದಲಾಗ್ಬಿಡುತ್ತೆ ಸರ್ ನಿಮಗೆ. ಏನು ಇದೆಲ್ಲ ಅಂತ ಅದು ತಾನಾಗಿ ಚೇಂಜ್ ಆಗುತ್ತೆ ಸರ್. ಅದನ್ನು ಯಾರೂ ಚೇಂಜ್ ಮಾಡಬೇಕಾಗಿಲ್ಲ ನಿಮ್ಮನ್ನು. ನೀವು ಸರ್ ನೋಡಿ ಸರ್, ನೀವು ನಿಮ್ಮ ಸುತ್ತಮುತ್ತ ಹೆಂಗಿರುತ್ತಲ್ಲ ನಿಮ್ಮ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ ಸರ್. ಅದು ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಚೇಂಜ್ ಮಾಡುತ್ತೆ, ನಿಮ್ಮ ದುಡಿಮೆನ ಚೇಂಜ್ ಮಾಡುತ್ತೆ, ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಬದುಕುವಂತಹ ಒಂದು ಮಾರ್ಗನ ದಿಕ್ಕನ್ನು ಬದಲಾಯಿಸುತ್ತೆ. ಅದಕ್ಕೆಲ್ಲ ಕಾರಣ ಆಗೋದೇನು ಅಂದರೆ ಸರ್, ಲಕ್ಸುರಿಯಾಗಿ ಯಾಕೆ ಇರಬೇಕು ಗೊತ್ತಾಯ್ತಾರ? ನೀವು ಲಕ್ಸುರಿಯಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ನಿಮ್ಮನ್ನು ಲಕ್ಸುರಿಯಾಗಿ ಇರಿಸುತ್ತೆ ಸರ್. ನನ್ನ ಒಳಗಡೆನೇ ಅದು ನೀವು ಬದಲಾಯಿಸಬೇಕು ಸರ್. ನೀವು ಯೋಚನೆ ಶಕ್ತಿನ ಬದಲಾಯಿಸಬೇಕು. ನಾನು ಇಂಥ ಜಾಗದಲ್ಲಿ ಜೀವನ ಮಾಡಬೇಕು, ಹಿಂಗೆ ಬದಲಾಯಿಸಬೇಕು, ಹಿಂಗೆ ಬದುಕಬೇಕು ಅನ್ನೋದನ್ನ ನೀವು ಅಳವಡಿಸ್ಕೋಬೇಕು ಸರ್. ಮೊದಲು ನಾವು ಯಾವಾಗಲೂ ಯೋಚನೆ ಮಾಡೋದೇನು, 10,000 15,000 ಮನೆ ಬಾಡಿಗೆ ಕಟ್ಟಿರ್ ಸಾಕು, 10,000 ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟರೆ ಸಾಕು, 5,000 ಉಳಿಸಿರ್ ಸಾಕು. ಯಾಕೆ ಹಿಂಗೆ ಯೋಚನೆ ಮಾಡಬೇಕು? 1 ಲಕ್ಷನೇ ಉಳಿಸೋಣ, 50,000ನೇ ಖರ್ಚು ಮಾಡೋಣ. ನಾನು ದುಡಿಯೋ ದುಡ್ಡು ಯಾಕೆ 2 ಲಕ್ಷ ಆಗಬಾರ್ದು ಅಂತ ನಾವು ಯಾಕೆ ಯೋಚನೆ ಮಾಡಬಾರ್ದು ಸರ್? ಯೋಚನೆ ಮಾಡಿದ್ರೆ ಮಾತ್ರ ಇಷ್ಟೆಲ್ಲ ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಯಾವುದು ಸಾಧ್ಯ ಇಲ್ಲ. ಅಂದರೆ ಇಲ್ಲಿಗೆ ನಾನು ತೀರಾ ಕಡಿಮೆ ಯೋಚನೆ ಮಾಡೋ ರೀತಿನೇ ಬದಲಾಯಿಸ್ಬಿಡ್ತು ಸರ್. ನಾನು ಇಲ್ಲಿಗೆ ಬಂದಮೇಲೆ ನೀವು ಹೇಳಿದ್ರಿ ಅಲ್ವಾ, ಹೆಂಗ್ರಿ ಇಷ್ಟೆಲ್ಲ ಖರ್ಚು, ಇಷ್ಟೆಲ್ಲ ಇದು ಇನ್ನೊಂದು ಸರ್, ವಾಕಿಂಗ್ ಪಾತಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಸೀನಿಯರು ಮತ್ತು ನಾವೆಲ್ಲ ವಾಕ್ ಮಾಡ್ಬೋದು. ಇಲ್ಲಿ ಸೀನಿಯರ್ ಜಾಸ್ತಿ ವಾಕ್ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ನಾವು ಕೂಡ ವಾಕ್ ಮಾಡ್ಬೋದು. ಇಲ್ಲಿ ನಿಂತ್ಕೊಂಡೋದೆ ಎಂಟರ್ ಅಪಾರ್ಟ್ಮೆಂಟ್. ನಾನು ಹೇಳಿದ್ನಲ್ಲ, ನಾವಿದ್ದು ಫೇಸ್ 1, ಇದು ಫೇಸ್ 2. ಅಂದರೆ 10 ವರ್ಷದ ಹಿಂದೆ ಕನ್ಸ್ಟ್ರಕ್ಷನ್ ಆಗಿರೋದು, ಇದು 5 ವರ್ಷದ ಹಿಂದೆ. ಇವಾಗ ಪ್ರೆಸೆಂಟ್ ಕನ್ಸ್ಟ್ರಕ್ಷನ್ ಆಗಿರೋದು 1 ಕೋಟಿ ಎಲ್ಲ ನಡೀತಾ ಇದೆ ಸರ್ ಇದು. ಆಮೇಲೆ ಅದ್ರ ಜೊತೆಗೆ ಇನ್ನು ಹೊಸದಾಗಿ ಇದು ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ಲಿ ಸರ್. ಇಲ್ಲಿ ಇಟ್ಕೊಂಡು ನೋಡಿದ್ರೆ ಎಲ್ಲ ಇದಾಗುತ್ತೆ. ಈ ಕಡೆಗೆ ಹೋದ್ರೆ ವಾಕಿಂಗ್ ಪಾತು. ಬೆಳಗ್ಗೆ ಹೋದ್ರೆ ಸಾಕು ಸರ್, ನವಿಲು ಸರ್ ಫುಲ್ ಪಿಕಾಕ್ ನೋಡ್ತೀವಿ ಬೆಂಗಳೂರಲ್ಲಿ. ನವಿಲ್ ಜೊತೆ ವಾಕ್ ಮಾಡ್ದಂಗಿರುತ್ತೆ ಸರ್. ಬನ್ನಿ, ಸಕ್ಕತ್ತಾಗಿರುತ್ತೆ ಸರ್. ಈ ಕಡೆ ರ್ಯಾಂಪ್ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹೋದ್ರೆ ರ್ಯಾಂಪ್. ಎಂಥ ಗ್ರೀನರಿ ಇದೆ ನೋಡಿ, ಹೇಗಿದೆ, ಚೆನ್ನಾಗಿದೆ ಬಿಡ್ರಿ. ನಾವು ಎಂಟ್ರಿ ಅಲ್ಲಿಂದ ಆಚೆಗೆ ಮಕ್ಕಳು ಬಿಡಲ್ಲ ಸರ್. ಹೌದಾ? ಅಲ್ಲಿಂದ ಆಚೆಗೆ ಮಕ್ಕಳನ್ನ ಬಿಡಲ್ಲ. ಬನ್ನಿ. ಸಾರಿ ಲೇಟ್ ಆಯಿತು ಸರ್. ನನ್ನ ಮಗನ ಫ್ರೆಂಡ್ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ. ಅವ್ರು ಬೆಳಗ್ಗೆನೆ ಕರೆದಿದ್ರು, ನಾವು ಇವಾಗ ಬರ್ತಾ ಇದ್ದೀವಿ. ಬನ್ನಿ ಬನ್ನಿ. ಇವತ್ತು ಇವಾಗ ಬರ್ತಾ ಇದ್ದೀವಿ. ಅಂದರೆ ಪೂಜೆ ಏನಾದರೂ ಸೆಲೆಬ್ರೇಷನ್ ಇದ್ರೂ ಕೂಡ ಇಲ್ಲಿ ಮಾಡ್ಕೊಬಹುದು ರೆಗ್ಯುಲರ್ ಆಗಿ, ಆ ಥರ ಇದೆ. ಬನ್ನಿ ಊಟ ಮಾಡಿ ಬನ್ನಿ ಸರ್. ಬನ್ನಿ ಕೂತ್ಕೊಳ್ಳಿ ಸರ್. ಆಯ್ತು ಕೂತ್ಕೊಳ್ಳಿ. ನಮ್ಗೆ ಯಾರು ಪರಿಚಯ ಇಲ್ಲ, ನನ್ನ ಮಗನಿಗೆ ಪರಿಚಯ ಇವರೆಲ್ಲ, ಅವರಿಂದಾಗಿ ನಮಗೆ ಪರಿಚಯ ಆದರು.